ಥ್ಯಾಂಕ್ ಯು. ಝೂಮ್ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು GR ನಾಗವೇಣಿ ಅಂತ. ನಾನು ಧ್ಯಾನಕ್ಕೆ ಬಂದು ಸರಿಸುಮಾರು 4 ವರ್ಷ ಆಗ್ತಾ ಬಂತು. ಆ ಸ್ಟಾರ್ಟಿಂಗ್ ಅಲ್ಲೇ ನನಗೆ ಮಹಾವತಾರ್ ಬಾಬಾಜಿ ಅವರ ಒಂದು ಪುಸ್ತಕ ಕನೆಕ್ಟ್ ಆಯ್ತು. ಮಾಸ್ಟರ್ ಪಲ್ಲವಿ ಮೇಡಮ್ ಅವರ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೆಲವೊಂದು ಅವರ ಒಂದು ಮಾತುಕತೆಗಳನ್ನ ಕೇಳ್ತಾ ಇದ್ದೆ ವಿಡಿಯೋ ಮುಖಾಂತರವಾಗಿ. ಆಗ ಕನೆಕ್ಟ್ ಆಗಿ ಆ ಪುಸ್ತಕನ ಹೇಗಾದ್ರೂ ಮಾಡಿ ತರಿಸ್ಕೋಬೇಕು ಅಂತ ಅನಿಸ್ತು ಮಾಸ್ಟರ್ಸ್. ಆಗ ನನಗೆ ಕನ್ನಡದಲ್ಲಿ ಕೂಡ ಆ ಪುಸ್ತಕ ಅವೈಲಬಲ್ ಇದೆ ಅಂತ ಗೊತ್ತಾಯ್ತು. ಆಕ್ಚುಲಿ ಅದು ಹಿಂದಿ ವರ್ಷನ್ ಇತ್ತು, ಇಂಗ್ಲಿಷ್ ಅಲ್ಲಿ ಕೂಡ ಇತ್ತು. ಬಟ್ ನನಗೆ ನನ್ನ ಮಾತೃಭಾಷೆಯಲ್ಲಿ ನಾನು ತಿಳ್ಕೊಳ್ಳೋದ್ರಿಂದ ನನಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನನಗೆ ಬಹಳ ಇತ್ತು. ಹಾಗಾಗಿ ತುಂಬಾ ಸರ್ಚ್ ಮಾಡ್ಬೇಕಾದ್ರೆ ನನಗೆ ಫೈನಲಿ ಆ ಪುಸ್ತಕ ಈ ರೂಪದಲ್ಲಿ ನನಗೆ ಕೈಲಿ ಸಿಕ್ತು. ಈ ಪುಸ್ತಕ ಈ ರೀತಿ ಆಗಿದೆ ನೋಡಿ. ಈ ಪುಸ್ತಕದ ಹೆಸರು ಮಹಾವತಾರ್ ಬಾಬಾಜಿ ಅವರೊಡನೆ ಸಂಭಾಷಣೆ ಅನ್ನುವ ಒಂದು ಪುಸ್ತಕ. ಈ ಪುಸ್ತಕ ಮಾಸ್ಟರ್ ಪಲ್ಲವಿ ಅವರು ಮೂಲ ಕೃತಿ ಅವರದಾಗಿದೆ. ಅವರೇ ಸ್ವತಃ ಇವರು ಬಾಬಾಜಿ ಜೊತೆಗೆ ಮಾತುಕತೆಯಲ್ಲಿ ಅವರ ಒಂದು ಸಂಭಾಷಣೆ ಮುಖಾಂತರವಾಗಿ ಈ ಕೃತಿಯನ್ನ ತಂದಿದ್ದಾರೆ. ಕನ್ನಡಕ್ಕೆ ಅನುವಾದ ಮಾಡಿರೋದು ಡಾಕ್ಟರ್ ಶೋಭಾ ಎಂ ಸಲಗರ ಅನ್ನೋರು. ಇದರ ಸಂಪಾದಕರು ಡಾಕ್ಟರ್ ಜೀವೇಂದರ್ ಕೇತಪ್ಪ. ಆ ಸರ್ ಒಂದು ಸುಂದರ ವಾರಿಯರ್ಸ್ ಗ್ರೂಪ್ ಅಲ್ಲಿ ನಾನು ಒಂದ್ಸಲ ಜಾಯ್ನ್ ಆದಾಗ ಆ ಸರ್ ಮುಖಾಂತರ ನನಗೆ ಈ ಪುಸ್ತಕದ ಮಾಹಿತಿ ಇನ್ನು ಚೆನ್ನಾಗಿ ಸಿಕ್ತು. ಹೌದು ತರ್ಸ್ಕೋಬೇಕು ಅಂತ ಅಂದಾಗ ನಂಗೆ ಆಕ್ಚುಲಿ ಕರ್ನಾಟಕದಲ್ಲಿ ಸಿಗ್ಲಿಲ್ಲ, ನನಗೆ ಗೋವಾದಲ್ಲಿ ನನಗೆ ಸಿಕ್ತು. ಅಲ್ಲಿಂದ ಒಂದು ನಂಬರ್ ಸಿಕ್ತು. ಗೋವಾದಲ್ಲಿ ಮಾಸ್ಟರ್ ಪಲ್ಲವಿ ಅವರ ಒಂದು ಮೇಡಮ್ ಇದಾರಲ್ಲ, ಅವರೊಬ್ಬ ಫ್ರೆಂಡ್, ಅವ್ರ ಮುಖಾಂತರವಾಗಿ ನನಗೆ ಕನೆಕ್ಟ್ ಆಗಿ ಪುಸ್ತಕನ ನಾನು ಇಲ್ಲಿಗೆ ತರ್ಸ್ಕೊಂಡೆ. ಫೈನಲಿ ಪುಸ್ತಕ ನನ್ನ ಕೈ ಸೇರಿದಾಗ ನಾನು ಅಂದ್ಕೊಂಡಿದ್ದು ಒಂದೇ, ನಿಮಗೆ ಇವತ್ತು ಈಗ ನಮ್ಮ ಮನೆಗೆ ಬರ್ಬೇಕು ಅಂತ ಅನಿಸ್ತಾ ಅಂತ ನಾನು ಅವ್ರ ಜೊತೆಗೆ ನಾನ್ ಮಾತಾಡಿದ್ದು. ಆತರ ನನ್ನ ಒಂದು ಸಂತೋಷವನ್ನ ವ್ಯಕ್ತಪಡಿಸ್ದೆ. ಇಷ್ಟು ಒಂದು ಸಣ್ಣದಾಗಿ ಹೇಳೋದಾದ್ರೆ ನನ್ನ ಒಂದು ಇವರು ಪುಸ್ತಕ ಹೇಗೆ ನನಗೆ ಪರಿಚಯ ಆಯ್ತು ಅನ್ನೋದ್ರ ಬಗ್ಗೆ. ಈ ಪುಸ್ತಕದ ಹಿಂಭಾಗದಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಮಹಾವತಾರ್ ಬಾಬಾಜಿ ಅವರೊಡನೆ ಸಂಭಾಷಣೆ ಎಂಬ ಈ ಕೃತಿಯು ಭಾರತದ ಒಬ್ಬ ಮಹಾನ್ ಯೋಗಿಯ ಬಗ್ಗೆ ಯಾರೂ ಹೇಳಿರದ ಒಂದು ಅದ್ಭುತ ಕಥೆಯಾಗಿತ್ತು. ಜ್ಞಾನೋದಯದೆಡೆಗೆ ಅವರ ಅಸಾಮಾನ್ಯ ಪ್ರಯಾಣವನ್ನ ಬಹಿರಂಗಪಡಿಸುತ್ತದೆ. ಇದು ನಿಮ್ಮನ್ನು ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ. ಈ ಪುಸ್ತಕದ ಪುಟಗಳನ್ನ ಪರಿಶೀಲಿಸುತ್ತಾ ಹೋದಂತೆ ಮಾನವ ಜೀವನದ ಬಗ್ಗೆ ನಮ್ಮ ಅನುಭವಗಳ ಹಿಂದಿರುವ ಸತ್ಯ ಮತ್ತು ಸಮತೋಲನವನ್ನ ಅನ್ವೇಷಿಸುವಲ್ಲಿ ನಿಮ್ಮ ಮನಸ್ಸು ಹೊಸ ಅಂತರ್ದೃಷ್ಟಿಗಳನ್ನ ಅಭಿವೃದ್ಧಿಗೊಳಿಸುತ್ತದೆ. ಅದು ನಿಮ್ಮನ್ನು ನಿಮ್ಮ ನಿಜವಾದ ಆತ್ಮದ ಸಮೀಪಕ್ಕೆ ಮುನ್ನಡೆಸುತ್ತದೆ. ಅಂದ್ರೆ ನಮ್ಮ ಆತ್ಮದ ಕಡೆಗೆ, ನಮ್ಮ ಜೊತೆಗೆ ನಮ್ಮ ಒಂದು ಕನೆಕ್ಷನ್, ಅದಕ್ಕೆ ಸಂಬಂಧಪಟ್ಟಾಗೆ ಹೇಳ್ತಾ ಇದ್ದಾರೆ. ಈ ಒಂದು ಅದ್ಭುತ ಕೃತಿ ಅಂದ್ರೆ ಮಹಾನ್ ಯೋಗಿ ಎಷ್ಟೋ ಸಾವಿರ ವರ್ಷಗಳಿಂದ ಅವರು ಶರೀರವಾಗಿನೇ ಜೀವಂತವಾಗಿದ್ದಾರೆ ಅಂತ ನಿಮ್ಗೆ ಎಲ್ಲರಿಗೂ ಸಹಜವಾಗಿ ಗೊತ್ತಿರೋದು. ಟಿವಿಯಲ್ಲಿ ಕೂಡ ಇದ್ರ ಬಗ್ಗೆ ಎಲ್ಲ ಪ್ರೋಗ್ರಾಮ್ ಕೂಡ ಮಾಡ್ತಾ ಇದ್ರು. 2000 ಅಂತ ಕೆಲವ್ರು ಅಂತಾರೆ, ಕೆಲವ್ರು 5000 ವರ್ಷದಿಂದನೂ ಅವ್ರು ಇದ್ದಾರೆ ಅಂತ ಹೇಳ್ತಾರೆ. ಈ ತರದಲ್ಲಿ ಅವರು ಇನ್ನೂ ಆ ಯೋಗಿ ಇದ್ದಾರೆ. ಹಾಗೆ ಒಂದು ಜ್ಞಾನೋದಯ ಅವ್ರಿಗೆ ಯಾವ ತರ ಒಂದು ಎನ್ಲೈಟ್ಮೆಂಟ್ ಆಯ್ತು, ಅದಕ್ಕೆ ಸಂಬಂಧಪಟ್ಟಂಗೆ ಅವರ ಒಂದು ಜರ್ನಿ ಹೇಗಿತ್ತು. ಟೋಟಲಿ ಈಗ ನಾವು ಒಬ್ಬ ವ್ಯಕ್ತಿಯಾಗಿ ಯಾರೊಬ್ರು ಅಚೀವ್ ಮಾಡಿದ್ರು ಅಂತ ಆ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಳಕ್ಕೆ ತುಂಬಾ ಕಾತುರದಿಂದ ಕಾಯ್ತಾ ಇರ್ತೀವಲ್ವಾ. ಆದ್ರೆ ಮಹಾವತಾರ್ ಬಾಬಾಜಿ ಅವರ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಕಾಯ್ಬೇಕು ಅಂದ್ರೆ ಈ ಪುಸ್ತಕದ ರೀಡಿಂಗ್ ಅನ್ನ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಅವ್ರು ಹೇಗ್ ಬಂದ್ರು, ಅವರ ಒಂದು ಜರ್ನಿ ಹೇಗಿತ್ತು, ಅವರೇ ಸ್ವತಃ ಹೇಳಿರುವಂತಹ ಒಂದು ಕೃತಿ ಇದು. ಪಲ್ಲವಿ ಮೇಡಮ್ ಅವ್ರಿಗೆ ಹೇಳಿರೋದು. ಅವರು ಆ ಕೃತಿಯನ್ನ ಈ ತರ ಬರವಣಿಗೆ ಮುಖಾಂತರವಾಗಿ ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರೆಡಿ ಆಗಿರೋ ಪುಸ್ತಕ. ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಕೂಡ ಈ ಒಂದು ಪುಸ್ತಕದ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ನಾವು ದೇವರುಗಳು ಮತ್ತೆ ದೇವರುಗಳ ಜೊತೆಗೆ ಸಂಭಾಷಣೆ ಮಾಡಬಹುದು. ತೀವ್ರವಾದ ಧ್ಯಾನ ಸಾಧನೆಯಿಂದ ಮಾತ್ರ ಎಲ್ಲವೂ ಸಾಧ್ಯ. ಆನಾಪಾನ ಸತಿ, ಈಗೇನ್ ನಾವೀಗ ಮೇಡಮ್ ಅವ್ರು ಮಾಡ್ಸಿದ್ರು ನೋಡ್ರಿ, ಆನಾಪಾನ ಸತಿ ಧ್ಯಾನ ಪ್ರತಿಯೊಬ್ಬರಿಗೂ ಕೂಡ ಕ್ರಾಂತಿಗೆ ದಾರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮನಸ್ಸು ಅನ್ನೋದು ತುಂಬಾ ನಿಶ್ಚಲವಾದಾಗ ಆತ್ಮ ತನ್ನನ್ನು ತಾನು ಆತ್ಮಕ್ಕೆ ಪ್ರಕಟಪಡಿಸುತ್ತದೆ. ಅಂದ್ರೆ ನಮಗೆ ನಾವು ಕನೆಕ್ಟ್ ಆಗ್ತಾ ಓಪನ್ ಅಪ್ ಆಗ್ತೀವಿ ಅಂತ. ಪಲ್ಲವಿ ಬಗ್ಗೆ ಅಂದ್ರೆ ಮಾಸ್ಟರ್ ಪಲ್ಲವಿ ಮೇಡಮ್ ಅವ್ರ ಬಗ್ಗೆ ಇಲ್ಲಿ ಪತ್ರಿಜಿ ಅವರು ಹೇಳಿರೋ ಮಾತುಗಳಿಗೂ ಏನ್ ಹೇಳಿದ್ದಾರೆ ಅಂದ್ರೆ, ನಮ್ಮ ಹಿರಿಯ ಪಿರಮಿಡ್ ಮಾಸ್ಟರ್ ಪಲ್ಲವಿ ಅವರು
ಮಹಾವತಾರ್ ಬಾಬಾಜಿ ಅವರೊಡನೆ ಅನುಭವಗಳನ್ನ ಪಡೆದದ್ದು ನನಗೆ ತುಂಬಾ ಸಂತೋಷ ನೀಡಿದೆ ಅಂತ ಅವರ ಒಂದು ಅನುಭವ ಹೇಳ್ತಾ ಇದ್ದಾರೆ. ಅನ್ಯ ಗ್ರಹದ ಜೀವಿಗಳೊಡನೆ ಭೂಮಿಯ ಜನರು ಒಗ್ಗೂಡುವ ಸಮಯ ಈಗ ಬಂದಿದೆ. ಸಸ್ಯಹಾರಿಯಾಗಿ ಮತ್ತು ಧ್ಯಾನಿಗಳಾಗಿರಿ. ಬೆಳಕಿನ ಯುಗದಲ್ಲಿ ನಾವೆಲ್ಲ ಸಾಮರಸ್ಯದ ಜೀವನವನ್ನ ಸಾರವನ್ನ ಸವಿಯೋಣ ಅಂತ ಇಲ್ಲಿ ನಮ್ಗೆ ಪತ್ರಿಜಿ ಅವರು ಕೊಟ್ಟಿರೋ ಒಂದು ಪುಟ್ಟದಾದ ಒಂದು ಬರವಣಿಗೆ ಇಲ್ಲಿದೆ. ನೆಕ್ಸ್ಟ್ ಇಲ್ಲಿ ಈ ಒಂದು ಅನುವಾದ ಮಾಡಿರೋದು ಕನ್ನಡಕ್ಕೆ ಡಾಕ್ಟರ್ ಶೋಭಾ ಸಲಗರ ಅನ್ನೋರು. ಅವರು ಬಾಗಲಕೋಟೆಯ ಸಂಗಪ್ಪ ಇತ್ತಲಮಣಿ ಮತ್ತು ಶಾರದಾಬಾಯಿ ದಂಪತಿಗಳಿಗೆ 13ನೇ ತಾರೀಕು ಜನವರಿ 1954ರಂದು ಅವರು ಜನಿಸಿರ್ತಾರೆ. ಅವ್ರಿಗೆ ಸಂಬಂಧಪಟ್ಟ ಹಾಗೆ ಏನು ಶಿಕ್ಷಣ ಪಡೆದ್ರು, ಹೇಗೆ ಅವರು ಇದ್ರು, ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದಾದ್ಮೇಲೆ ಮತ್ತೆ ಅನುವಾದಕಿಯ ನುಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅಂದ್ರೆ ಅನುವಾದಕಿ ಡಾಕ್ಟರ್ ಶೋಭಾ ಮೇಡಮ್ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಘಟನೆಗಳು ಏನೇನು ಯಾವ ತರ ಜೀವನದಲ್ಲಿ ಬಂತು, ಹೇಗೆ ನಡೀತು, ಅವ್ರು ಹೇಗೆ ಆಧ್ಯಾತ್ಮಿಕ ಇದಕ್ಕೆ ಬಂದ್ರು, ಸ್ಪಿರಿಚುಯಾಲಿಟಿಗೆ, ಅದಕ್ಕೆ ಸಂಬಂಧಪಟ್ಟ ಮಾತುಗಳು ಅವರೇ ಬರ್ದಿರೋದು. ಕಾರಣವಿಲ್ಲದೆ ಯಾವ ಘಟನೆ ನಡೆಯುವುದಿಲ್ಲ. ಅಂದ್ರೆ ಪ್ರತಿಯೊಂದು ಘಟನೆಯು ನಮ್ಮಲ್ಲಿ ಅನುಭವಗಳನ್ನ, ಅನುಮಾನಗಳನ್ನು, ಆಲೋಚನೆಗಳನ್ನು, ಪ್ರೇರಣೆಯನ್ನು, ಅಶಾಂತಿಯನ್ನು, ಶಾಂತಿಯನ್ನು, ಹೀಗೆ ಹಲವಾರು ಭಾವನೆಗಳನ್ನ ಬಡಿದೆಬ್ಬಿಸುತ್ತದೆ. ಅಂದ್ರೆ ಒಂದು ಸಣ್ಣ ಪುಟ್ಟ ಘಟನೆ ಆಗಿರ್ಬೋದು, ಜೀವನದಲ್ಲಿ ಯಾವುದೇ ಏನೇ ನಡೆದ್ರು ಕೂಡ ಒಂದೊಂದು ಖುಷಿ ಕೊಡುತ್ತೆ, ಒಂದೊಂದು ಸಂತೋಷ ಕೊಡಲ್ಲ, ಒಂದೊಂದು ದುಃಖ ಇರುತ್ತೋ ಇಲ್ಲ ಬೇಜಾರಾಗ್ಬೋದು, ಯಾವುದೇ ತರ ಒಂದು ನಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತಲ್ವಾ. ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ನಡೆದ ಘಟನಾವಳಿಗಳ ಫಲಿತಾಂಶವೇ ಈ ನನ್ನ ಅನುವಾದಿತ ಕೃತಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವರು ಬಾಲ್ಯದಿಂದ ಕೂಡ ಒಂದು ಸುಸಂಸ್ಕೃತ ವಾತಾವರಣದಲ್ಲಿ ಬೆಳೀತಾರೆ. ಹಾಗೆ ಪೂಜೆ, ಪುಣ್ಯ ಕಥೆಗಳನ್ನ, ಪುರಾಣಗಳನ್ನ ಹೇಗೆ ನಾವೆಲ್ಲ ಒಂದು ಸಹಜವಾಗಿ ಬರ್ತಾ ಇದ್ವಿ. ಈಗ ನಾನ್ ಮೆಡಿಟೇಟರ್ಸ್ ಆದಾಗ ಇದ್ವಲ್ಲ, ಆ ಟೈಮಲ್ಲೆಲ್ಲ ಹೇಗಿದ್ವಿ ಅದೇ ತರನೇ ಇವರು ಕೂಡ ಇರ್ತಾರೆ. ದೊಡ್ಡ ದೊಡ್ಡ ಸ್ವಾಮೀಜಿಗಳಿಂದ ಅಲ್ಲೆಲ್ಲ ಸ್ವಲ್ಪ ಪುರಾಣ ಪುಣ್ಯ ಕಥೆಗಳನ್ನ ಕೇಳ್ಕೊಂತ ಬರ್ತಾ ಇರ್ತಾರೆ. ಸತ್ಯ ನುಡಿ, ಸೇವೆ, ಮನೋಭಾವ, ಶಿಸ್ತು ನನಗೆ ನನ್ನ ಕುಟುಂಬ ಮತ್ತು ಪರಿಸರ ನೀಡಿದ ಕಾಣಿಕೆಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಒಂದು ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದ್ದಾರೆ. ಈ ತರ ನನ್ನ ಫ್ಯಾಮಿಲಿ ಇತ್ತು, ಒಂದು ಸತ್ಯದಿಂದ ಇತ್ತು, ಒಂದು ಸೇವಾ ಮನೋಭಾವದಿಂದ ಇತ್ತು ಅಂತಂದ್ರೆ ಫ್ಯಾಮಿಲಿ ಇಷ್ಟು ಹೇಗಿರುತ್ತೆ ಅದೇ ತರನೇ ಮಕ್ಕಳು ನಡೀತಾರೆ ಅಲ್ವಾ. ಹಾಗೆ ಇವ್ರು ಹೇಳ್ತಾ ಇದ್ದಾರೆ ಅವರ ಒಂದು ಫ್ಯಾಮಿಲಿ ಹೇಗಿತ್ತು, ಒಂದು ಸತ್ಯ ಅಂದ್ರೆ ತುಂಬಾನೇ ಒಂದು ಲಾಯಲ್ ಆಗಿದ್ರು, ಹಾಗೆ ಒಂದು ಸೇವೆಯನ್ನು ಮಾಡೋ ಒಂದು ಮನೋಭಾವದರಾಗಿರ್ತಾರೆ. ತುಂಬಾ ಒಂದು ಡಿಸಿಪ್ಲೈನ್ ಆಗಿರೋ ಒಂದು ವಾತಾವರಣದಲ್ಲಿ ಅವರು ಬಂದಿರ್ತಾರೆ. ಯಾವ ಜನ್ಮದ ಪುಣ್ಯದ ಫಲ ಗೊತ್ತಿಲ್ಲ, ಚಿಕ್ಕಂದಿನಿಂದ ನನಗೆ ಅತೀಂದ್ರಿಯ ಅನುಭವಗಳು ಆಗುತ್ತಿದ್ದವು. ಅಂದ್ರೆ ಅವ್ರಿಗೂ ಯಾವ ತರ ಅತೀಂದ್ರಿಯ ಅನುಭವಗಳು ಅಂದ್ರೆ ಈಗ ಆಲ್ರೆಡಿ ಮೆಡಿಟೇಷನ್ ಬಂದಿರೋರ್ಗೆಲ್ಲ ಗೊತ್ತಿರುತ್ತೆ, ಅದು ನಾವು ಊಹೆ ಕೂಡ ಮಾಡ್ಕೊಳಕ್ ಆಗಲ್ಲ. ಆ ತರ ಡಿಫ್ರೆಂಟ್ ಆಗಿರುತ್ತೆ ಅನುಭವಗಳೆಲ್ಲ. ಅತೀಂದ್ರಿಯ ಶಕ್ತಿಗಳು ಅಥವಾ ಅತೀಂದ್ರಿಯ ಅನುಭವ ಅಂತ ಹೇಳ್ತಾರೆ. ಆ ತರ ಅನುಭವ ಆಗ್ತಾ ಇರ್ತವೆ. ಆಗ ಫಸ್ಟ್ ಇಂದ ಅವ್ರಿಗೆ ಆಧ್ಯಾತ್ಮಿಕ ಮತ್ತು ಅತೀಂದ್ರಿಯ ವಿಷಯಗಳ ಬಗ್ಗೆ ಆಸಕ್ತಿ ಇತ್ತು, ಅವ್ರಿಗೆ ಇಂಟ್ರೆಸ್ಟ್ ಇತ್ತು. ಆದ್ರೆ ಇದರ ಒಂದು ತೀವ್ರತೆ ಅವ್ರಿಗೆ ಹೆಚ್ಚಾಗಿದ್ದು 1998ರಲ್ಲಿ ನಡೆದ ಒಂದು ಘಟನೆ ನಡೆಯುತ್ತಂತ ಹೇಳ್ತಾ ಇದ್ದಾರೆ ಅವ್ರ ಜೀವನದಲ್ಲಿ. ಒಂದು ದಿನ ಅವರ ಕನಸಿನಲ್ಲಿ ಒಬ್ಬ ಅಜಾನುಬಾಹು ಯೋಗಿ ಕಾಣಿಸ್ಕೊಂಡು ನೀನು ಈ ಜೀವನಕ್ಕೆ ಬಂದ ಉದ್ದೇಶ ಏನು ಅಂತ ಕೇಳ್ತಾರೆ. ನೀನ್ ಮಾಡ್ತಾ ಇರೋದೇನು, ನೀನ್ ಬಂದಿರೋದೇನಕ್ಕೆ, ನೀನ್ ಮಾಡ್ತಾ ಇರೋದೇನು? ಆ ಕನಸನ್ನ ನಾನು ಇನ್ನೂ ಮರೆತಿಲ್ಲ, ಈಗಲೂ ನೆನೆಸಿಕೊಂಡ್ರೆ ರೋಮಾಂಚನ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಅಂದಿನಿಂದ ನನ್ನ ಜೀವನದ ಉದ್ದೇಶವೇನು ಎಂದು ಯೋಚಿಸತೊಡಗಿದೆ. ಅಂದ್ರೆ ಒಂದು ಪ್ರತಿಯೊಬ್ಬರಿಗೂ ಕೂಡ ಒಂದು ಲೈಫ್ ಪರ್ಪಸ್ ಅಂತ ಇರುತ್ತೆ. ಈ ನನಗಾಗ್ಲಿ ನಿಮಗಾಗ್ಲಿ ಯಾರ್ಯಾರಿದಾರೆ ಎಲ್ಲರಿಗೂ ಕೂಡ ಒಂದು ಉದ್ದೇಶ ಇಟ್ಕೊಂಡೆ ನಾವೀಗ ಭೂಮಿ ಮೇಲೆ ಬಂದಿರ್ತೀವಿ. ಆ ಉದ್ದೇಶ ಏನು, ನೀನೇನ್ ಮಾಡ್ತಾ ಇದೀಯಾ, ಅದು ನೀನು ಒಂದು ಪರ್ಪಸ್ ಬಿಟ್ಬಿಟ್ಟು ಬೇರೆ ನಿನ್ನ ಒಂದು ಯಾವ್ದೋ ಕೆಲಸದಲ್ಲಿ ತೊಡಗಿದೆಯಲ್ಲ ಅಂತ ಕನಸಿನಲ್ಲಿ ಆ ಒಬ್ಬ ಯೋಗಿ ಈ ಒಂದು ಮಾತುಗಳನ್ನ ಹೇಳ್ತಾರೆ. ಅವರು ಹಲವಾರು ದೈನಂದಿನ ತಂತ್ರಗಳನ್ನ ಕಲಿತು ಜನರ ರೋಗಗಳನ್ನ ಗುಣಪಡಿಸತೊಡಗಿದೆ. ವಿವಿಧ ರೀತಿಯ ಧ್ಯಾನಗಳನ್ನ, ಕ್ರಿಯಾ ಯೋಗವನ್ನ ಕಲಿತುಕೊಂಡೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಮೊದಲ ಬಾರಿಗೆ ಗುಲ್ಬರ್ಗಕ್ಕೆ ಬಂದಾಗ ನಾನು ಅವರನ್ನ ಭೇಟಿಯಾದೆ ಹಾಗೂ ಕೊಳಲ ವಾದನದೊಂದಿಗೆ ಧ್ಯಾನವನ್ನ ಮಾಡಿದರೆ. ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡ್ತಾರೆ ಈ ತರದಲ್ಲಿ ಗುಲ್ಬರ್ಗದಲ್ಲಿ ಪತ್ರಿಜಿ ಗುರುಗಳನ್ನ ಮೀಟ್ ಮಾಡ್ತಾರೆ. ಆಗ ಅವರು ಮೆಡಿಟೇಷನ್ ಕೂರ್ತಾರೆ. ಆಗ ಅವರಿಗೆ ಫಸ್ಟ್ ಟೈಮ್ ಪೂರ್ವ ಜನ್ಮದ ಒಂದು ದರ್ಶನ ಆಗುತ್ತೆ ಅವ್ರಿಗೆ. ಆಗ ನನಗೆ ಅರ್ಥವಾಗದೆ ಇದ್ದದ್ದು ಈಗ ಅರ್ಥವಾಗುತ್ತಾ ಇದೆ. ಅಂದ್ರೆ ಫಸ್ಟ್ ಕನಸಲ್ಲಿ ಅವ್ರಿಗೆ ಮೆಸೇಜ್ ಬಂದಿತ್ತಲ್ಲ, ಆಗ ಅರ್ಥ ಆಗಿರ್ಲಿಲ್ಲ ಅವ್ರಿಗೆ. ಆದ್ರೆ ಈಗ ಗುಲ್ಬರ್ಗದಲ್ಲಿ ಆ ಟೈಮಲ್ಲಿ ಮೆಡಿಟೇಷನ್ ಕುತ್ಕೊಂಡಾಗ ಆಗ ಅವ್ರಿಗೆ ಒಂದು ಪೂರ್ವ ಜನ್ಮದ ದರ್ಶನ ಆಗಿ ಅರ್ಥ ಆಗುತ್ತೆ, ಏನು ಯಾಕೆ ಆ ತರ ಮೆಸೇಜ್ ಬಂತು ಅಂತ.
ಮಹಾವತಾರ್ ಬಾಬಾಜಿಯವರ ಬಗ್ಗೆ ಮೊದಲ ಬಾರಿ ನಾನು ತಿಳಿದುಕೊಂಡದ್ದು ಯೋಗಿಯ ಆತ್ಮಕಥೆ ಪುಸ್ತಕದಿಂದ. ಎಲ್ಲರೂ ಓದಿರ್ತೀರಿ ಅಥವಾ ಪುಸ್ತಕನಾದ್ರೂ ಪರಿಚಯ ಇರುತ್ತೆ, ನೋಡಿರ್ತೀರಿ, ಕೇಳಿರ್ತೀರಿ ಅಲ್ವಾ. ಆ ಒಬ್ಬ ಯೋಗಿಯ ಆತ್ಮಕಥೆ ಆ ಪುಸ್ತಕದಲ್ಲಿ ಮಹಾವತಾರ್ ಬಾಬಾಜಿಗೆ ಸಂಬಂಧಪಟ್ಟ ಒಂದು ಮಾತುಕತೆ ಅಥವಾ ಅದ್ರ ಬಗ್ಗೆ ಎಲ್ಲ ಏನು ಒಂದು ವಿವರಣೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಅವರು ತಿಳ್ಕೊಂಡಿರ್ತಾರೆ. ಪುಸ್ತಕವನ್ನ ಓದುವುದಕ್ಕೂ ಮೊದಲೇ ನಾನು ಅವರ ಚಿತ್ರದಿಂದ ಆಕರ್ಷಿತಳಾದೆ. ಅವರ ಕಣ್ಣುಗಳಿಂದ ಹೊರಹೊಮ್ಮುವ ಅದ್ಭುತ ಬೆಳಕು ನಾನು ಮತ್ತೆ ಮತ್ತೆ ಅವರ ಚಿತ್ರವನ್ನ ನೋಡಲು ಪ್ರೇರೇಪಿಸುತ್ತಿತ್ತು. ಹೃದಯ ತುಂಬಿ ಬರುತ್ತಿತ್ತು. ಅವರು ನನಗೆ ಬಹಳ ಪರಿಚಿತರು ಅನ್ನಿಸುತ್ತಿತ್ತು. ಅಂದ್ರೆ ಇವರಿಗೆ ಅವರನ್ನ ಆ ಫೋಟೋದಲ್ಲಿ ನೋಡಿದಾಗ ಇವರಿಗೆ ಆದ ಒಂದು ಫೀಲಿಂಗ್, ಆ ಒಂದು ಅದ್ಭುತವಾದ ಒಂದು ಫೀಲಿಂಗ್ ಏನಿತ್ತು ಅದನ್ನ ಹೇಳ್ಕೊಳ್ತಾ ಇದ್ದಾರೆ. ಈ ತರ ನನ್ನ ಕೌಟುಂಬಿಕ ಜೀವನದ ವೃತ್ತಿ ಜೀವನ ಬೇಡಿಕೆಗಳನ್ನ ಪೂರೈಸುತ್ತಾ ಸಮಸ್ಯೆಗಳನ್ನ ನಿವಾರಿಸುತ್ತಾ ವರ್ಷಗಳ ಕಳೆದು ಹೋದವ್ರೆ. ಅವ್ರು ಸಹಜವಾಗಿ ಏನು ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂಗೆ ಒಂದು ಏನೇನು ಬೇಡಿಕೆಗಳು ಡಿಮ್ಯಾಂಡ್ಸ್ ಇರುತ್ತೆ, ಹಾಗೆ ಒಂದು ಸಮಸ್ಯೆಗಳು ಏನೇನಿರುತ್ತೆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ತಾ ಇರ್ತಾರೆ. ಧ್ಯಾನದಿಂದ ನನ್ನಲ್ಲಿ ಉಂಟಾಗುವ ಕೆಲವು ಅನುಭವಗಳಿಗೆ ಯಾರಿಂದಲೂ ಉತ್ತರವೇ ಸಿಗಲಿಲ್ಲ. ಎಷ್ಟೋ ಜನಕ್ಕೆ ಧ್ಯಾನದಲ್ಲಿ ಕುತ್ಕೊಂಡಾಗ ಏನೇನೋ ಅನುಭವ ಆಗ್ತಾ ಇರುತ್ತೆ, ಕೇಳ್ತಾ ಇರ್ತಾರೆ. ಕೆಲವರು ಕೇಳೋದು ಇಲ್ಲ. ಇವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜು ಇರ್ಲಿಲ್ಲ, ಅಥವಾ ಇವರಿಗೆ ಒಂದು ಡೌಟ್ಸ್ ನ ಕ್ಲಿಯರ್ ಮಾಡೋರ ಐ ಥಿಂಕ್ ಯಾರು ಇರ್ಲಿಲ್ಲ ಅನ್ಸುತ್ತೆ ಆ ಟೈಮಲ್ಲಿ. ಹಾಗಾಗಿ ಅಲ್ಲಿ ಉತ್ತರಗಳು ಸಿಗ್ತಾ ಇರ್ಲಿಲ್ಲಂತೆ. ಅಟ್ಲೀಸ್ಟ್ ನಾವ್ ಹೀಗಾದ್ರೂ ಒಂದೀಗ ಸೆಷನ್ಸ್ ಅಟೆಂಡ್ ಮಾಡ್ತೀವಿ ಅಥವಾ ಧ್ಯಾನ ಕುತ್ಕೊಂಡಾಗ ಯಾರಾದ್ರೂ ಸೀನಿಯರ್ ಮಾಸ್ಟರ್ಸ್ ಇದೆ, ಈ ತರ ಆಯ್ತು ಅನುಭವ, ಹಿಂಗಾಯ್ತು, ಏನಕ್ಕಾಯ್ತು ತರ ಅಂತ ಒಂದು ಡಿಸ್ಕಷನ್ ಆದ್ರೂ ಮಾಡ್ತೀವಿ ಅಲ್ವಾ. ಈಗ ನೀವು ಆಗ್ಲಿ ಯಾರಾಗ್ಲಿ ಮಾಡ್ತೀವಿ ಈಗ. ಆದ್ರೆ ಅವರಿಗೆ ಅಲ್ಲಿ ಉತ್ತರ ಸಿಗ್ತಾ ಇರ್ಲಿಲ್ಲ, ಯಾರಾದ್ರೂ ಡಿಸ್ಕಷನ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅವ್ರಿಗೆ. ಆಗ ನಾನು ಆರ್ತನಾಗಿ ಬಾಬಾಜಿಯವರಲ್ಲಿ ನನ್ನ ಜೀವನದ ಉದ್ದೇಶವೇನು, ನನಗೆ ಎಲ್ಲಾ ಇದ್ದರೂ ಕೂಡ ನನ್ನ ಮನಸ್ಸಿಗೆ ಏನನ್ನೋ ಪಡೆಯುವುದಕ್ಕಾಗಿ ಹಾತೊರೀತಾ ಇದೆ. ಬಾಬಾಜಿ ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡಿ ಅಂತ ಅವರು ಮನಸ್ಸಿನಲ್ಲಿ ಕೇಳ್ಕೊಳ್ತಾರೆ. ಮುಂದೊಂದು ದಿನ ನನಗೆ ಮಾರ್ಗದರ್ಶನ ಸಿಗಲು ಪ್ರಾರಂಭವಾಯಿತು. ಗೈಡೆನ್ಸ್ ಅವ್ರ ಕಡೆಯಿಂದ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಕ್ಟೋಬರ್ 2021ರಲ್ಲಿ PSSM ನ ಇನ್ನರ್ ಜರ್ನಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡೆ. ಅದ್ಭುತ ಅನುಭವಗಳ ಜೊತೆಗೆ ನನ್ನ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಅನ್ನೋದು ಸಿಗ್ತಾ ಹೋಗುತ್ತೆ ಅವರಿಗೆ. ಕೆಲವೇ ದಿನಗಳ ನಂತರ ಅಂತರ್ಯಾನ ಕಾರ್ಯಾಗಾರದಲ್ಲಿ ಮಾಸ್ಟರ್ ಪಲ್ಲವಿ ತಮ್ಮ ಅನುಭವಗಳನ್ನ ಹಂಚಿಕೊಂಡಿರ್ತಾರೆ. ಅಂದ್ರೆ ಇವ್ರು ಪಲ್ಲವಿ ಮೇಡಮ್ನ ಆ ತರದಲ್ಲಿ ಅವರು ಅಲ್ಲಿ ನೋಡಿರ್ತಾರೆ. ಈ ಮೊದಲೇ ನಾನು ಯೂಟ್ಯೂಬ್ ನಲ್ಲಿ ಅವರ ಕಾರ್ಯಕ್ರಮಗಳನ್ನ ನೋಡಿದ್ದೆ, ಆದರೆ ಸಮಯದ ಅಭಾವದಿಂದ ಅವರ ಜೊತೆಗೆ ಮಾತನಾಡಲು ಆಗಲಿಲ್ಲ. ಕೆಲವೇ ದಿನಗಳ ನಂತರ ಕಡ್ತಾಲ್ನಲ್ಲಿ ಮಹಿಳಾ ಮಹಾ ಧ್ಯಾನ ಚಕ್ರದಲ್ಲಿ ಪಾಲ್ಗೊಳ್ಳಲು ಹೋದಾಗ ಪಲ್ಲವಿಯವರ ಪುಸ್ತಕವನ್ನ ನೋಡಿದಾಗ, ಈಗ ನೀನು ನಿರೀಕ್ಷಿಸಿದ ಸಮಯ ಬಂದಿದೆ, ಬಳಸಿಕೋ ಎಂಬ ಸಂದೇಶ ತಲುಪಿತ್ತು. ಅಂದ್ರೆ ಅವರ ಒಂದು ಒಳಗಿಂದ ಈ ಮೆಸೇಜ್ ಬರುತ್ತೆ. ಆ ಪುಸ್ತಕ ಆ ಕೃತಿಯನ್ನ ನೋಡಿದಾಗ, ಅದು ಆಕ್ಚುಲಿ ಹಿಂದಿ ಮತ್ತೆ ಇಂಗ್ಲಿಷ್ ವರ್ಷನ್ ಅಲ್ಲಿ ಆ ಕೃತಿ ಇತ್ತು, ಬಟ್ ಕನ್ನಡದಲ್ಲಿ ಇರ್ಲಿಲ್ಲ ಅಲ್ವಾ. ಆಗ ಕಡ್ತಾಲ್ನಲ್ಲಿ ಹೋದಾಗ ಈ ಒಂದು ಮಹಿಳಾ ಧ್ಯಾನ ಚಕ್ರದಲ್ಲಿ ಅವ್ರು ಪಾಲ್ಗೊಂಡಾಗ ಆ ಪುಸ್ತಕ ನೋಡಿದಾಗ ಅಲ್ಲಿ ಅವ್ರಿಗೆ ಇನ್ನರ್ ವಾಯ್ಸ್ ಅಲ್ಲಿ ಮುಖಾಂತರ ಮೆಸೇಜ್ ತಲುಪುತ್ತೆ. ಯಾವ ತರ ಬಾಬಾಜಿ ಅವ್ರ ಕಡೆಯಿಂದನೂ ಆಗಿರುತ್ತೆ, ಹಾಗೆ ಇವರ ಒಂದು ಒಳಗಿನ ಮನಸ್ಸಿನನೂ ಒಂದು ಆತ್ಮದಿಂದ ಕೂಡ ಆಗಿರುತ್ತೆ. ಆ ತರ ಮೆಸೇಜ್ಗಳು ಬರುತ್ತೆ, ನಿನಗೆ ಬೇಕಾದ ಸಮಯ, ನಿರೀಕ್ಷೆ ಮಾಡಿದ ಸಮಯ ಬಂದಿದೆ, ಅದನ್ನ ಬಳಸ್ಕೋ ಅಂತ. ಮತ್ತೆರಡು ದಿನಗಳ ನಂತರ ಅವರು ಡಾಕ್ಟರ್ ಜೀವೇಂದರ್ ಕೇತಪ್ಪ ಅವರಿಗೆ ಫೋನ್ ಮಾಡ್ತಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ವಸುಂಧರಾ ವಾರಿಯರ್ಸ್ ಸರ್ ಅವರು ಡಾಕ್ಟರ್ ಜೀವೇಂದರ್ ಕೇತಪ್ಪ ಅಂತ. ಆ ಸರ್ಗೆ ಫೋನ್ ಮಾಡಿ, ನನಗೆ ಈ ತರಹದ ಸಂದೇಶ ಸಿಗ್ತಾ ಇದೆ, ದಯವಿಟ್ಟು ನನ್ಗೆ ಈ ಅವಕಾಶನ ಕೊಡಿ ಅಂತ ಅವರು ಸರ್ ಜೊತೆಗೆ ಮಾತಾಡ್ತಾರೆ. ನಮ್ಮಿಬ್ಬರಿಗೂ ಪರಿಚಯ ಇರ್ಲಿಲ್ಲ, ಅಂದ್ರೆ ಸರ್ಗೆ ಈಕೆ ಯಾರು ಅಂತ ಗೊತ್ತಿರ್ಲಿಲ್ಲ, ಇವರಿಗೆ ಸರ್ ಯಾರು ಅಂತ ಆಗ ಒಂದು ಸ್ವಲ್ಪ ಮಟ್ಟಿಗೆ ಗೊತ್ತಿರ್ಬೋದಷ್ಟೇ, ಬಟ್ ಸರ್ಗೆ ಗೊತ್ತಿರ್ಲಿಲ್ಲ ಅಲ್ವಾ. ಆತರ ಪರಿಚಯ ಇಲ್ಲದೆ ಇದ್ರು ಕೂಡ ಅವ್ರು ಮಾತಾಡ್ತಾರೆ. ಅವರು ನನ್ನನ್ನ ನೋಡಿಯೂ ಇರಲಿಲ್ಲ, ಆದರೂ ನನ್ನ ಮೇಲೆ ವಿಶ್ವಾಸವಿಟ್ಟು ನೀವು ಪ್ರಯತ್ನ ಮಾಡಿ ಎಂದು ಅವಕಾಶವನ್ನ ಕೊಟ್ಟು ಉರಿದುಂಬಿಸ್ತಾರೆ ಅಂತ ಕೇತಪ್ಪ ಸರ್ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ಅವರ ವಿಶ್ವಾಸ ಫಲವೇ ಈ ಒಂದು ಅನುವಾದ ಕೃತಿ ಅಂತ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಮುಂದೆ ನಡೆದದ್ದೆಲ್ಲ ಒಂದು ಪವಾಡ. ಸಮಸ್ಯೆಗಳ ನಡುವೆಯೇ ಪ್ರಾರಂಭವಾದ ನನ್ನ ಕಾರ್ಯವನ್ನು ನಾನು ಮಾಡಲಿಲ್ಲ, ಮಾಡಿಸಿದವರು ಬಾಬಾಜಿ. ಅಂದ್ರೆ ಇವ್ರು ನಾನ್ ಮಾಡ್ದೆ ಅಂತ ಅಲ್ಲಿ ಇವ್ರು ಹೇಳ್ಕೊಳ್ತಾನೆ ಇಲ್ಲ. ಅಲ್ಲಿ ಎಷ್ಟೊಂದು ಸಮಸ್ಯೆಗಳು ಇತ್ತು ಅವ್ರ ಲೈಫ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆ ತರಹದ ಪ್ರಾಬ್ಲಮ್ಸ್ ಇದ್ರು ಕೂಡ ಅದರ ನಡುವೆ ಕೂಡ ಈ ಒಂದು ಕೃತಿ ಕಾರ್ಯ ಅನ್ನೋದು ಪ್ರಾರಂಭ ಆಗುತ್ತೆ. ಆದ್ರೆ ಅದನ್ನ ಮಾಡಿಸಿದವರು ಬಾಬಾಜಿ ಅಂತಾನೆ ಇಲ್ಲಿ ತಿಳಿಸ್ತಾ ಇದ್ದಾರೆ.
ಬಾಬಾಜಿಯವರ ಈ ಒಂದು ಅದ್ಭುತ ಚೈತನ್ಯ ಶಕ್ತಿ, ಆ ದಿವ್ಯ ಚೈತನ್ಯ ಶಕ್ತಿ ನನ್ನ ದೇಹದಲ್ಲಿ, ನನ್ನ ಬರವಣಿಗೆಯಲ್ಲಿ ಶಕ್ತಿಯು ಹರಿಯುವುದನ್ನ ನಾನು ಅನುಭವಿಸಿ ರೋಮಾಂಚನಗೊಂಡೆ. ಇದು ನಾರ್ಮಲ್ ಕೃತಿ ಅಲ್ಲ ಅಲ್ವಾ ಮಾಸ್ಟರ್ಸ್? ಯಾವ ತರ ಇದೆ ಈ ಒಂದು ಯಾವುದೋ ಒಂದು ಪುಸ್ತಕ ಒಂದೇನೋ ಬರಿತೀವಿ, ಅದ್ರದ್ದೇ ಆದ ಒಂದು ವೈಬ್ರೇಷನ್, ಒಂದು ಶಕ್ತಿ ಅನ್ನೋದು ಸಹಜವಾಗಿ ಇರುತ್ತೆ. ಅದರಲ್ಲಿ ಕೂಡ ಈ ತರಹದ ಒಂದು ಅದ್ಭುತವಾದ ಕೃತಿಗೆ ಸಂಬಂಧಪಟ್ಟ ಹಾಗೆ ಯಾವ ತರದಲ್ಲಿ ಎನರ್ಜಿ ಇರುತ್ತೆ ಹೇಳಿ. ಈಗ ಒಂದು ಕೃತಿನ ನಾವು ತಗೊಂಡು ಓದ್ತಾ ಇರ್ತೀವಿ ಅಂದ್ರೆ ಅದ್ರಲ್ಲಿ ಕೂಡ ಒಂದು ಎನರ್ಜಿ ಇರುತ್ತೆ, ಅದಕ್ಕೆ ಕನೆಕ್ಟ್ ಆಗ್ತೀವಿ ನಾವು ಕೂಡ. ಇಲ್ಲಿ ಅವ್ರಿಗೆ ಈ ಬರವಣಿಗೆ ಬರಿಬೇಕಾದ್ರೆ ಆ ಟೈಮಲ್ಲಿ ಆ ಶಕ್ತಿ, ಆ ಒಂದು ಚೈತನ್ಯ, ನಾವ್ ಎನರ್ಜಿ ಅಂತ ಹೇಳ್ತೀವಿ ನೋಡಿ, ಧ್ಯಾನದಲ್ಲಿ ಎನರ್ಜಿ ಇರ್ತೀವಲ್ಲ, ಆ ತರಹದ ಎನರ್ಜಿ ಅನುಭವಿಸ್ತಾರೆ ಅವರು. ಆ ಒಂದು ಎನರ್ಜಿ ಆ ಬರವಣಿಗೆ ಮುಖಾಂತರವಾಗಿ ಫೀಲ್ ಮಾಡ್ಕೊಳ್ತಾ ಇರ್ತಾರೆ, ಅದು ಹೇಗೆ ಒಂದು ಅರಿತಾ ಇದೆ ಆ ಎನರ್ಜಿನ ಆ ಮುಖಾಂತರವಾಗಿ ಅಂತ. ಅದನ್ನ ಫೀಲ್ ಮಾಡ್ಕೊಂಡು ತುಂಬಾನೇ ಅವ್ರಿಗೆ ರೋಮಾಂಚನ ಆಗುತ್ತೆ. ಕೆಲವು ಸಲ ಆರೋಗ್ಯ ಸರಿಯಾಗಿ ಇಲ್ಲದೆ ಇದ್ರು ಕೂಡ ರಾತ್ರಿ ಇಡೀ ಬರೆಯುತ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗೆ ತುಂಬಾನೇ ಒಂದು ಉಲ್ಲಾಸಿತಳಾಗಿರ್ತಾ ಇದ್ದೆ, ಮತ್ತೆ ಕೆಲವೊಮ್ಮೆ ಬರೆಯಕ್ಕೆ ಆಗ್ತಾನೆ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ನಿದ್ರೆಯ ಮಂಪರಿನಲ್ಲಿ ಇದ್ರೂ ಕೂಡ ನನಗೆ ಅರಿವಿಲ್ಲದಂತೆ ಬರೆಯಲು ಕುಳಿತುಕೊಳ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಮಧ್ಯ ಮಧ್ಯ ನನಗೆ ನೀನು ಜನಸಾಮಾನ್ಯರಿಗಾಗಿ ಬರೆಯುತ್ತಾ ಇದ್ದೀಯ, ಸುಲಭವಾಗಿ ಓದಿ ಸರಳವಾಗಿ ಮಾಡಿಕೊಳ್ಳುವಂತೆ ಬರೆ ಅನ್ನುವ ಸಂದೇಶ ಕೂಡ ಅವ್ರಿಗೆ ಸಿಗ್ತಾ ಇತ್ತಂತೆ. ಅಂದ್ರೆ ಇಲ್ಲಿ ಯಾರ ಸಂದೇಶ ಕೊಡ್ತಾ ಇದ್ರು? ಇದನ್ನ ಕೊಡ್ತಾ ಇದ್ದಿದ್ದೆ ಸ್ವತಃ ಮಹಾವತಾರ್ ಬಾಬಾಜಿ ಅವರು. ಅವ್ರು ಹೇಳ್ತಾ ಇದ್ದಾರೆ, ನೀನು ನಾರ್ಮಲ್ ಎಲ್ಲ ಪೀಪಲ್ಗೆ ಅರ್ಥ ಆಗ್ಬೇಕಲ್ವಾ, ಏನು ಎಲ್ಲರೂ ಕೂಡ ಅಷ್ಟೇ ನಾಲೆಡ್ಜ್ ಇಟ್ಕೊಂಡಿರ್ತಾರ? ಇಲ್ಲ, ಎಲ್ಲ ಜನ ಸಾಮಾನ್ಯರಿಗಾಗಿ ನೀನ್ ಬರಿತಾ ಇದೀಯ, ಅವ್ರಿಗೆ ತುಂಬಾನೇ ಈಸಿ ಆಗಿರ್ಬೇಕು, ಹಾಗೆ ಸರಳವಾಗಿ ಅರ್ಥ ಆಗ್ಬೇಕು, ಆ ತರಹದಲ್ಲಿ ನೀನ್ ಬರಿ ಅನ್ನೋ ಒಂದು ಮೆಸೇಜ್ ಕೊಡ್ತಾ ಇರ್ತಾರೆ. ಈ ಕಾರ್ಯವು ಫೆಬ್ರವರಿ ಮುಗಿಯುವುದರ ಒಳಗಾಗಿ ಮುಗಿಯಬೇಕು, ಆ ಟೈಮಲ್ಲಿ ಹೇಳ್ತಾ ಇರೋದವ್ರು ಅಂತ ಹೇಳ್ತಾ ಇದ್ರು. ಏನ್ ಬಾಬಾಜಿ, ಎಷ್ಟೊಂದು ಸಮಸ್ಯೆಗಳಿವೆ, ಇದು ಆಗಬಹುದಾ ಎಂದು ಮನದಲ್ಲಿ ಪ್ರಶ್ನಿಸಿದರೆ ನನ್ನ ಮನಪಟಲದ ಮೇಲೆ ಅವರು ಮುಗುಳ್ನಗುವುದು ಕಾಣುತ್ತಿತ್ತು. ಅವರು ಕ್ವಶನ್ ಹಾಕೊಳ್ತಾರೆ, ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ ನನಗೆ ಅಲ್ವಾ, ಅಷ್ಟಿದೆ ಅಂದ್ಮೇಲೆ ನನ್ಗೆ ಹೇಗೆ ಇಷ್ಟು ಬೇಗ ಅದನ್ನ ಹೇಗೆ ಬರೆದು ಮುಗಿಸೋದಿಕ್ಕಾಗತ್ತೆ ಅಂತ ಅವರು ಕ್ವಶನ್ ಹಾಕೊಂಡಾಗ, ಆಗ ಅವರ ಒಂದು ಏನ್ ಆನ್ಸರ್ ಕೊಡ್ತಾರೆ ಅಂದ್ರೆ, ಜಸ್ಟ್ ಅವ್ರ ಮುಖ ಕಾಣಿಸುತ್ತೆ, ಆ ಮುಖ ಕಾಣಿಸ್ಬಿಟ್ಟು ಜಸ್ಟ್ ಸ್ಮೈಲ್ ಕೊಡ್ತಾರೆ, ಏನು ಆನ್ಸರ್ ಮಾಡಲ್ಲ. ಅಂದ್ರೆ ಆ ಸ್ಮೈಲ್ ಅಲ್ಲಿ ಉತ್ತರ ಸಿಕ್ಬಿಡುತ್ತೆ ಅಲ್ವಾ. ಆಗ ಅವರು ಮುಗುಳ್ನಗ್ತಾರೆ. ಕೆಲವು ದೃಶ್ಯಗಳ ಬಗ್ಗೆ ವಿವರಿಸುವಾಗ ಆ ದೃಶ್ಯಗಳು ನನಗೆ ಚಲನಚಿತ್ರದಂತೆ ಕಾಣುತ್ತಿದ್ದವು. ಎಷ್ಟು ಅದ್ಭುತ ಇದೆ ನೋಡಿ. ಅಂದ್ರೆ ಕೆಲವು ಇಲ್ಲಿ ಎಷ್ಟೊಂದು ಪುಸ್ತಕದಲ್ಲೆಲ್ಲ ನಾವು ಓದ್ತಾ ಗೊತ್ತಾಗ್ತಾ ಹೋಗುತ್ತೆ ನೋಡಿ, ಆ ಕೆಲವು ದೃಶ್ಯಗಳು ಬರಿತಾ ಇರ್ಬೇಕಾದ್ರೆ ಅದೊಂಥರ ಫಿಲ್ಮ್ ಹೇಗೆ ನಾವು ನೋಡ್ತಾ ಇರ್ತೀವಲ್ಲ, ಆ ಫಿಲ್ಮ್ ರೀಲ್ಸ್ ಬರ್ತಾ ಇರುತ್ತಲ್ವಾ, ಅದು ಕಾಣಿಸ್ತಾ ಇರುತ್ತೆ ಅವ್ರ ಮನಸ್ಸಿನ ಒಂದು ಒಳಗಿಂದ. ಅವ್ರಿಗೆ ಆ ರೀಲ್ಸ್ ಅನ್ನೋದು ಕಾಣಿಸ್ತಾ ಇರುತ್ತೆ, ಆ ದೃಶ್ಯಗಳನ್ನ ನೋಡ್ತಾ ಇರ್ತಾರೆ. ಆ ದೃಶ್ಯ ಚಲನಚಿತ್ರದಂತೆ ಕಾಣಿಸ್ತಾ ಇತ್ತು. ಆ ಅದ್ಭುತಗಳನ್ನ ವರ್ಣಿಸಲು ಶಬ್ದಗಳೇ ಸಾಲದು. ನಿಜವಾಗ್ಲೂ ಮಾಸ್ಟರ್, ಅವ್ರವ್ರಿಗೆ ಆದ ಅನುಭವ ಅವ್ರವ್ರಿಗೇನೆ ಗೊತ್ತದು. ಆ ಅನುಭವ ನಾವು ಪಡ್ಕೋಬೇಕಾದ್ರೆ ಮತ್ತೆ ನಮಿಗಾಗ್ಬೇಕಾದ ಅಷ್ಟೇ ಹೊರತಾಗಿ ಎಷ್ಟೇ ವಿವರಿಸಿದ್ರು ಅದು ಅರ್ಥ ಮಾಡ್ಕೊಳ್ಳೋದಿಕ್ ಆಗಲ್ಲ ಅಲ್ವಾ. ಈಗ ಒಂದು ಆನೆ ನೋಡಿದಾಗ ಹಾಗೆ ಆಗುತ್ತೆ, ಆನೆ ನೋಡ್ದವ್ರಿಗೆ ಬೇರೆ ತರ ಅರ್ಥ ಇರುತ್ತೆ, ನೋಡ್ದೆ ಕಣ್ಣು ಮುಚ್ಕೊಂಡು ಅಥವಾ ಕಣ್ಣಿಲ್ದಿದ್ದವ್ರು ಈ ತರ ಇದೆ ಆ ತರ ಇದೆ ಅಂತ ವಿವರಣೆ ಕೊಡೋರ್ಗೆ ಹೇಗಿರುತ್ತೆ, ಆ ತರಹದಲ್ಲಿ ಇಲ್ಲಿ ನಮಗೆ ಅವ್ರು ತಿಳಿಸ್ತಾ ಇದ್ದಾರೆ ಅವರ ಅನುಭವ ಯಾವ ತರ ಆಗ್ತಾ ಇತ್ತು ಅಂತ. ಆ ಅದ್ಭುತಗಳನ್ನ ವರ್ಣಿಸೋದಕ್ಕೆ ಶಬ್ದಗಳು ಅಂದ್ರೆ ವರ್ಡಿಂಗ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 27 ಫೆಬ್ರವರಿ 2022 ಅನುವಾದ ಮತ್ತು ಟೈಪಿಂಗ್ ಮುಗಿಯುತ್ತೆ ಅವರಿಗೆ. ಇದು ಬಾಬಾಜಿಯವರ ಚೈತನ್ಯ ಶಕ್ತಿ ನನ್ನ ಮುಖಾಂತರ ಮಾಡಿಸಿದ್ದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಒಂದು ಶಕ್ತಿ ಏನಿರುತ್ತೆ, ಅವರ ಒಂದು ಚೈತನ್ಯ ಏನು, ಆ ಶಕ್ತಿ ಅದು ಇವ್ರ ಮುಖಾಂತರ ಮಾಡಿಸಿರುತ್ತೆ, ಇವ್ರು ಮಾಡಿದ್ದು ಅಂತ ಹೇಳ್ತಾ ಇಲ್ಲ, ಅದು ಕರೆಕ್ಟ್ ಕೂಡ. ಯಾಕಂದ್ರೆ ಇವರು ಒಂದು ನೆಪ ಮಾತ್ರ ಆಗಿರ್ತಾರೆ ಅಲ್ಲಿ, ಬಟ್ ಮಾಡಿಸಿದ್ದು ಅವರೇ ಆಗಿರ್ತಾರೆ. ಈ ಕಾರ್ಯಕ್ಕೆ ನನ್ನನ್ನ ಆಯ್ಕೆ ಮಾಡಿದ್ದಕ್ಕೆ ನಾನು ಬಾಬಾಜಿಯವರ ದಿವ್ಯ ಚೈತನ್ಯಕ್ಕೆ ನಾನು ಚಿರಋಣಿ ಅಂತ ತಿಳಿಸ್ತಿದ್ದಾರೆ. ಧನ್ಯತೆಯೊಂದಿಗೆ ಸಂಪೂರ್ಣ ಶರಣಾಗತಿಯೊಂದಿಗೆ ಬಾಬಾಜಿಯವರಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತೇನೆ ಅಂತ ಇಲ್ಲಿ ನಮಗೆ ತಿಳಿಸ್ತಿದ್ದಾರೆ. ಅದೇ ತರನೇ ಈ ಒಂದು ಕೃತಿಯನ್ನ ವಿಶ್ವಾಸವಿಟ್ಟು ಅವಕಾಶ ಕೊಟ್ಟಂತಹ
ಹಾಗೆ ಜವಾಬ್ದಾರಿಯಿಂದ ಈ ಒಂದು ಕೃತಿಯನ್ನ ಹೊರ ತರೋದಕ್ಕೆ ಡಾಕ್ಟರ್ ಜೀವೇಂದರ್ ಕೇತಪ್ಪ ಅವರಿಗೆ ಚಿರಋಣಿ ಅಂತ ತಿಳಿಸ್ತಾ ಇದ್ದಾರೆ. ಸೀನಿಯರ್ ಮಾಸ್ಟರ್ ಪಲ್ಲವಿ ಮೇಡಮ್ ಅವ್ರಿಗೂ ಕೂಡ ನನ್ನ ಕೃತಜ್ಞತೆಗಳು. ಹಾಗೆ ಈ ಒಂದು ಟೈಪಿಂಗ್ ಮಾಡಿಕೊಟ್ಟ ಆನಂದ್ ಅವ್ರಿಗೆ, ಹಾಗೆ ಮುದ್ರಣಕ್ಕೆ ಸಂಬಂಧಪಟ್ಟ ಇನ್ನು ಎಷ್ಟೊಂದು ಇದಕ್ಕೆ ಎಲ್ಲ ಒಂದು ಸಹಕಾರ ಸಹಾಯ ಸಿಕ್ಕಿತ್ತು, ಅವರೆಲ್ಲರಿಗೂ ಕೂಡ ಕೃತಜ್ಞತೆ ಅಂತ ತಿಳಿಸ್ತಾ ಇಲ್ಲಿ ಮುಗಿಸ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಹೆಡ್ಲೈನ್ ಕೊಡ್ತಾ ಇದ್ದಾರೆ, ಪರಿಚಯ. ಮಹಾವತಾರ್ ಬಾಬಾಜಿಯವರ ಕಾರ್ಯ ನನ್ನ ಜೊತೆಗೆ 3 ವಿವಿಧ ಸ್ತರಗಳಲ್ಲಿ ಪ್ರಾರಂಭ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನ್ ವಿಷಯ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಅತೀಂದ್ರಿಯ ಶಕ್ತಿ ಅತೀಂದ್ರಿಯ ದೃಷ್ಟಿ ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ನಾನು ನೋಡುತ್ತೇನೆ ಅಂತ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅತೀಂದ್ರಿಯ ಶ್ರವಣ ಶಕ್ತಿ, ನಾನು ಕೇಳುತ್ತೇನೆ. ಅತೀಂದ್ರಿಯ ಸಂವೇದನೆ, ನಾನು ಸಂವೇದನೆಗೆ ಒಳಗಾಗುತ್ತೇನೆ. ಅಂದ್ರೆ ಅತೀಂದ್ರಿಯ ದೃಷ್ಟಿ ಮೀನ್ಸ್ ನಮಗೆ ಈ 2 ಸಹಜ ಕಣ್ಣುಗಳಿಗೆ ಕಾಣದೇ ಇರುವಂತಹ ಒಂದು ದೃಷ್ಟಿ. ಅಂದ್ರೆ ಏನೇನು ಈಗ ನೋಡ್ತೀವಿ, ನನ್ನ ಮುಂದೆ ಏನೇನಿದೆ ಅಥವಾ ನಿಮ್ಮ ಮುಂದೆ ಏನೇನಿದೆ ಅದಷ್ಟೇ ಕಾಣಿಸ್ತಾ ಇರುತ್ತೆ. ನಮಗೆ ಕಾಣದೇ ಇರೋ ಒಂದು ಅತೀಂದ್ರಿಯ ಶಕ್ತಿ ಅಂತಾರಲ್ಲ, ಆ ಶಕ್ತಿ ಮುಖಾಂತರವಾಗಿ ನಾವು ಕಣ್ಣು ಮುಚ್ಕೊಂಡಾಗ ಈ ಒಂದು ದಿವ್ಯ ನೇತ್ರದ ಮುಖಾಂತರವಾಗಿ ನಾವು ನೋಡ್ತೀವಲ್ಲ, ಆ ಒಂದು ಶಕ್ತಿ ಅತೀಂದ್ರಿಯ ದೃಷ್ಟಿ ಅದು. ಹಾಗೆ ಅತೀಂದ್ರಿಯ ಶ್ರವಣ ಶಕ್ತಿ, ಸಹಜವಾಗಿ ಎಷ್ಟು ಕೇಳುತ್ತೆ. ಈಗ ನಾನು ಮಾತಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಸುತ್ತಮುತ್ತಲು ಏನ್ ಸೌಂಡ್ ಆಗುತ್ತೆ ಅದನ್ನಷ್ಟು ಕೇಳಿಸ್ಕೊಳ್ತಿದ್ದೀರಿ. ನಮಗೆ ಅಷ್ಟು ಕೆಪಾಸಿಟಿ ಇರುತ್ತೆ. ಅದಕ್ಕೂ ಮೀರಿದ ಒಂದು ಕೆಪಾಸಿಟಿ ಇನ್ನೊಂದು ಅತೀಂದ್ರಿಯ ಶ್ರವಣ ಶಕ್ತಿ, ನಮಗೆ ಕೇಳಿಸ್ತಾ ಇರುವಂತದ್ದು. ಎಲ್ಲೋ ಏನೋ ಆಗಿರುತ್ತೆ, ಯಾವ್ದೋ ಒಂದು ಡೈಮೆನ್ಷನ್ ಏನೋ ಆಗ್ತಾ ಇರುತ್ತೆ. ಆ ತರಹದ ಶಕ್ತಿ ಇರುತ್ತಲ್ಲ, ಅದನ್ನ ಕೇಳುವ ಶಕ್ತಿ, ಅದು ಅತೀಂದ್ರಿಯ ಶ್ರವಣ ಶಕ್ತಿ. ನಾನು ಕೇಳ್ತೇನೆ. ಅತೀಂದ್ರಿಯ ಸಂವೇದನೆ, ಅದೇ ತರಹದಲ್ಲಿ ನಾನು ಸಂವೇದನೆಗೊಳಗಾಗುತ್ತೇನೆ. ಒಂದು ಅದಕ್ಕೆ ಸಂಬಂಧಪಟ್ಟಂಗೆ ಏನು ಒಂದು ಅನುಭವ ಆಗುತ್ತೆ ಸಂವೇದನೆ, ಅದು ನಾನು ಸಂವೇದನೆಗೆ ಒಳಗಾಗುತ್ತೇನೆ. ಇದು ಹೇಗೆ ಅನಿಸುತ್ತದೆ ಎಂಬುದನ್ನ ವರ್ಣಿಸೋದಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ನಾನು ಇದನ್ನ ವಿವರಿಸುತ್ತೇನೆ. ಇದನ್ನ ಸ್ವಲ್ಪ ಎಷ್ಟಾಗುತ್ತಷ್ಟು ವಿವರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ ಲೇಖಕರು. ಇದು ಇಮೇಲ್ ಪಡೆದ ಹಾಗೆ, ಇನ್ನೂ ಕ್ಲಿಯರ್ ಆಗಿ ನಮ್ಗೆ ಹೇಳ್ಬೇಕು ಅಂದ್ರೆ ಉದಾಹರಣೆ ಕೊಡ್ತಿರೋದು, ನಾವು ಹೇಗೆ ಇಮೇಲ್ ನಾವು ರಿಸೀವ್ ಮಾಡ್ಕೊಳ್ತೀವಿ, ಇಮೇಲ್ ಪಡೆದ ಹಾಗೆ, ಒಂದು ವಿಡಿಯೋ ನೋಡಿದ ಹಾಗೆ. ನಾವ್ ಈಗ ಯೂಟ್ಯೂಬ್ ಅಲ್ಲಿ ಆಗ್ಲಿ ಇಲ್ಲಾಗ್ಲಿ ವಿಡಿಯೋಸ್ ನೋಡ್ತಾ ಇರ್ತೀವಿ, ಆ ವಿಡಿಯೋ ನಾವ್ ಹೇಗ್ ನೋಡ್ತಾ ಇರ್ತೀವಿ, ಇಮೇಲ್ ಹೇಗ್ ರಿಸೀವ್ ಮಾಡ್ಕೊಳ್ತೀವಿ, ಆ ತರ. ಫೋನ್ ಕರೆ ಎತ್ತಿದ ಹಾಗೆ, ಫೋನ್ ಬರುತ್ತೆ, ಎಲ್ಲಿ ಕನೆಕ್ಷನ್ ಗೊತ್ತಾಗಲ್ಲ, ಬಟ್ ರಿಸೀವ್ ಮಾಡ್ತೀವಿ, ಮಾತಾಡ್ತೀವಿ, ಅಲ್ಲಿರೋ ವ್ಯಕ್ತಿ ಮಾತು ನಮಗ್ ಕೇಳ್ತಾ ಇರತ್ತೆ, ಇಲ್ಲಿರೋ ನಾವು ಮಾತಾಡೋದು ಅವ್ರಿಗೆ ಕೇಳ್ತಾ ಇರತ್ತಲ್ವಾ. ಎಲ್ಲವೂ ಒಂದೇ ಸಮಯಕ್ಕೆ. ಇದು ಎಲ್ಲ 3 ಮಾಧ್ಯಮಗಳ ಅರ್ಥ ವಿವರಣೆಯನ್ನ ನನ್ನ ಸಾಮರ್ಥ್ಯಕ್ಕೆ ಮೀರಿ ಕೊಟ್ಟಿದ್ದೇನೆ. ಒಂದು ವೇಳೆ ಈ ಕಾರ್ಯವನ್ನ ವರ್ಣಿಸಲು ಶಬ್ದಗಳನ್ನ ಉಪಯೋಗಿಸಿದರೆ ನನಗೆ ಶಬ್ದಗಳೇ ಸಿಗುವುದಿಲ್ಲ. ಅಂದ್ರೆ ಅನುಭವ ಅನ್ನೋದು ಅನುಭವಿಸ್ಬೇಕು. ಅದು ಎಕ್ಸ್ಪ್ಲೈನ್ ಮಾಡೋದು ಎಷ್ಟು ಕಷ್ಟ ಅಂದ್ರೆ, ಆದ್ರೂ ಅದ್ರಲ್ಲೂ ಅವರಿಷ್ಟು ಎಕ್ಸ್ಪ್ಲೈನ್ ಮಾಡಿ ನಂಗೆ ತಿಳಿಸ್ತಾ ಇದ್ದಾರೆ ಯಾವ ತರಹದಲ್ಲಿ ಅಂತ. ಬಟ್ ನನಗೆ ಆದ್ರೂ ನಂಗೆ ಶಬ್ದಗಳು ಸಿಗ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ, ಇನ್ನು ಎಕ್ಸಾಕ್ಟ್ ಆಗಿ ಅದನ್ನು ವಿವರಿಸೋದಿಕ್ಕೆ. ಅತೀತವಾದ ಅನುಭವಗಳನ್ನ ಹೇಳಲು ನಿಘಂಟಿನಲ್ಲಿ ಶಬ್ದಗಳೇ ಸಿಗುವುದಿಲ್ಲ. ಅಂದ್ರೆ ಆ ತರಹದ ಅನುಭವಗಳನ್ನ ಹೇಳೋದಿಕ್ಕೆ ಒಂದು ಶಬ್ದಕೋಶ, ಒಂದು ಡಿಕ್ಷನರಿ ಅಂತ ಹೇಳೋದಾದ್ರೆ, ಆ ಡಿಕ್ಷನರಿಯಲ್ಲಿ ವರ್ಡಿಂಗ್ ಸಿಗ್ತಾ ಇಲ್ಲ ನನಗೆ ಅಂತ ತಿಳಿಸ್ತಾ ಇದ್ದಾರೆ. ಆದರೂ ಕೂಡ ಈ ಪುಸ್ತಕವನ್ನ ಬರೆದದ್ದು ಒಂದು ಸುಂದರ ಅನುಭವ, ಸಾಹಸಪೂರ್ಣ ಮತ್ತು ಆತ್ಮದ ಮಟ್ಟದಲ್ಲಿ ಒಂದು ಅಂತಿಮ ಅನುಭವ ಅಂತ ತಿಳಿಸ್ತಿದ್ದಾರೆ. ಬಾಬಾಜಿಯವರ ಜೊತೆಗೆ ಕಾರ್ಯ ಮಾಡುವುದು ಎಂದರೆ ವಿವಿಧ ವಿತರಣಾ ಶೈಲಿಗಳಲ್ಲಿ ಸಂದೇಶಗಳನ್ನ ಕಳುಹಿಸಿದಂತೆ. ಕೆಲವೊಂದು ಸಲ ನನ್ನ ದೇಹ ಪ್ರಕಂಪನದಲ್ಲಿ ಹಗುರ ಮತ್ತು ಭಾರ ಎರಡೂ ಅನಿಸುತ್ತಿತ್ತು. ಅಂದ್ರೆ ಇವ್ರು ಹೇಳ್ತಾ ಇರೋದು, ಬಾಬಾಜಿಯವರ ಜೊತೆಗೆ ಯಾವ ತರ ಒಂದು ಕೆಲಸ ಮಾಡ್ತಾ ಇದ್ರು ಅಂದ್ರೆ, ಅವ್ರ ಜೊತೆಗೆ ಒಂದು ವರ್ಕ್ ಮಾಡೋದು ಅಥವಾ ಕಾರ್ಯ ಮಾಡೋದು ಅಂತ ಅಂದ್ರೆ, ಬೇರೆ ಬೇರೆ ಒಂದು ಸ್ಟೈಲ್ ಅಥವಾ ಬೇರೆ ಬೇರೆ ಒಂದು ಶೈಲಿಗಳಲ್ಲಿ ಸಂದೇಶ ಯಾವ ತರ ಮೆಸೇಜ್ ಅನ್ನ ಕಳಿಸ್ತಾ ಇರ್ತಾರೆ, ಆ ತರಹದಲ್ಲಿ ಕಳಿಸ್ದ ಹಾಗೆ ನನ್ನ ದೇಹ, ಅವರ ಒಂದು ವೈಬ್ರೇಷನ್ಸ್ ಆ ಟೈಮಲ್ಲಿ ಹೇಗಿರ್ತಿತ್ತಂದ್ರೆ, ಎಷ್ಟೊಂದ್ಸಲ ಫುಲ್ ಹಗುರ ಆಗಿರ್ತಿತ್ತಂತೆ ಬಾಡಿ. ಅಂದ್ರೆ ಏನು ಫೀಲ್ ಆಗ್ತಿದ್ದಿಲ್ಲ, ತುಂಬಾ ಹಗುರಿದೆ, ಭಾರ ಇಲ್ಲ ಅನ್ನೋ ತರ. ಒಂದೊಂದ್ಸಲ ತುಂಬಾ ಭಾರ ಅನಿಸ್ತಿತ್ತಂತೆ. ಧ್ಯಾನದಲ್ಲಿ ಕುತ್ಕೊಂಡವ್ರಿಗೆ 2 ಅನುಭವ ಆಗ್ತಾ ಇರತ್ತೆ ನೋಡಿ. ಒಂದೊಂದ್ಸಲ ತುಂಬಾ ಭಾರ ಆಗ್ತಾ ಇದೆ ಅನಿಸ್ತಾ ಇರುತ್ತೆ, ಕೆಲವೊಂದ್ಸಲ ತುಂಬಾ ಹಗುರ ಆಗ್ತಾ ಇದೆ, ಏನಕ್ಕೆ ಅಂತ ಗೊತ್ತಾಗ್ತಿರಲ್ಲ, ನನ್ಗೆ ಇಲ್ಲವೇ ಇಲ್ಲ ದೇಹದಲ್ಲಿ ಅನ್ನೋ ತರ ಆಗ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ, ಆ ತರಹದ ಅನುಭವ ಕೂಡ ಇಲ್ಲಿ ನಮ್ಗೆ ತಿಳಿಸ್ತಿದ್ದಾರೆ. ಈ ಅಸಾಧಾರಣ ಅರಿವಿಗಾಗಿ ಬಾಬಾಜಿಯವರನ್ನ ನಾನು ತಲೆಬಾಗಿ ವಂದಿಸುತ್ತೇನೆ ಅಂತ ತಿಳಿಸ್ತಿದ್ದಾರೆ. ನನ್ನ ಮನಸ್ಥಿತಿಯನ್ನ ನಿಖರವಾಗಿ ಅರ್ಥ ಮಾಡಿಕೊಳ್ಳಲು ಅವರು ನನಗೆ ಸಹಾಯ ಮಾಡಿದರು. ಅವರು ನನಗೆ ಪ್ರೇರಣೆ ನೀಡಿದ ರೀತಿಯಿಂದ ನನ್ನ ಅಜ್ಞಾನದ ಚಿಪ್ಪು ಒಡೆದು ಹೋಯಿತು.
ಅಂದ್ರೆ ಅಷ್ಟು ಚೆನ್ನಾಗಿ ಅವ್ರು ಪ್ರೇರೇಪಣೆ ನೀಡ್ತಾರೆ. ಅವರಲ್ಲಿದ್ದ ಒಂದು ಅಜ್ಞಾನದ ಒಂದು ಚಿಪ್ಪು ಹೊಡೆದೋಗಿ ಅವರೊಂದು ಜ್ಞಾನವಂತರಾಗ್ತಾರೆ. ಈ ಪುಸ್ತಕವನ್ನ ಶಬ್ದಗಳ ಸಂಖ್ಯೆಯಿಂದ ಅಳೆಯಲು ಸಾಧ್ಯವಿಲ್ಲ. ಅಂದ್ರೆ ಯಾವ ಲೆವೆಲಿನ ಪುಸ್ತಕ ನೋಡಿ ಇದು. ಪಡೆದುಕೊಂಡ ಚೈತನ್ಯಗಳ ಮಟ್ಟದಿಂದ ಮಾತ್ರ ಅಳೆಯಬಹುದು. ಕೆಲವು ದಿನಗಳಲ್ಲಿ ಬಹಳ ಪುಟಗಳಷ್ಟು ಬರೆಯುತ್ತಿದ್ದೆ, ಮತ್ತೆ ಬೇರೆ ದಿನಗಳಲ್ಲಿ ಕೆಲವು ವಿಭಾಗಗಳನ್ನ ನಿರ್ವಹಿಸುತ್ತಿದ್ದೆ. ನನಗೆ ನೆನಪಿನಲ್ಲಿರುವಂತೆ ಮಗುವಾಗಿ ನಾನು ಅಂತ ಪ್ರಜ್ಞೆ ಉಳ್ಳವಳಾಗಿದ್ದೆ. ಅಂದ್ರೆ ಇದನ್ನ ಹೇಳ್ತಾ ಇರೋದು ಮಾಸ್ಟರ್ ಪಲ್ಲವಿ ಮೇಡಮ್, ಅಂದ್ರೆ ಮೂಲ ಲೇಖಕಿ. ಯಾರು ಈ ಪುಸ್ತಕದ ಮೂಲ ಲೇಖಕಿ ಇದ್ದಾರೆ ಅವರು ಈ ವರ್ಡಿಂಗ್ಸ್ ನ ಈಗ ನಮ್ಗೇನ್ ಹೇಳ್ತಾ ಇದ್ದಾರೆ ಅವರ ಮಾತುಗಳಿವು. ಇವರು ಒಂದು ಮಗು ಆಗಿದ್ದಾಗ ಇವ್ರಿಗೆ ಯಾವ ತರದಲ್ಲಿ ಒಂದು ಇಲ್ಲಿಗೆ ಬಂದ್ರು, ಯಾವ ತರ ಈ ತರ ಎಲ್ಲ ಕನೆಕ್ಟ್ ಆಯ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ದಾರೆ. ಇವರು ಒಂದು ಮಗು ಆಗಿದ್ದಾಗ ಅಂತ ಪ್ರಜ್ಞೆ ಉಳ್ಳವಳಾಗಿದ್ದೆ. ದೈವಿಕ ಯೋಜನೆ ಮತ್ತು ನನ್ನ ಆತ್ಮದ ನೀಲ ನಕ್ಷೆಯ ಅನುಗ್ರಹದಿಂದ ನಾನು ಅತೀಂದ್ರಿಯ ಸಾಮರ್ಥ್ಯಗಳೊಂದಿಗೆ ಜನ್ಮ ತಾಳಿದ್ದೆ. ಅಂದ್ರೆ ಇವ್ರು ಹೇಳ್ತಾ ಇದ್ದಾರೆ ಯಾವ ತರ ಒಂದು ದೈವಿಕ ಯೋಜನೆ ಅಂದ್ರೆ ದೇವರ ಒಂದು ಪ್ಲಾನಿಂಗ್ ಇರುತ್ತೆ ಅಲ್ವಾ. ಈಗ ನಾವು ಪ್ಲಾನ್ ಮಾಡ್ಕೊಂಡು ಭೂಮಿಯ ಮೇಲೆ ಬಂದಿರ್ತೀವಿ ನಿಜ, ಆದ್ರೆ ಅದಕ್ಕಿಂತ ಮಿಗಿಲಾಗಿ ದೈವದ ಯೋಜನೆ, ದೈವದ ಅಂದ್ರೆ ದೇವರ ಪ್ಲಾನಿಂಗ್ ಇರುತ್ತಲ್ಲ, ಆ ಪ್ಲಾನಿಂಗ್ ಪ್ರಕಾರವಾಗಿ ಇವ್ರು ಜನ್ಮ ತಗೊಂಡಿದ್ದಾರೆ. ಹಾಗೆ ನನ್ನ ಆತ್ಮದ ನೀಲ ನಕ್ಷತ್ರ ಅವ್ರ ಆತ್ಮದ ಪ್ಲಾನಿಂಗ್ಸ್. ಈಗ ಸೋಲ್ ಪ್ಲಾನಿಂಗ್ ಇರುತ್ತಲ್ಲ, ಈ ನನ್ನದೇ ಸೋಲ್ ಪ್ಲಾನಿಂಗ್ ಏನಿರುತ್ತೆ ಆ ಸೋಲ್ ಪ್ಲಾನಿಂಗ್ ಇಟ್ಕೊಂಡು ಇಲ್ಲಿ ಬಂದಿರ್ತೀನಿ. ಈ ರೀಡಿಂಗ್ ಅವಕಾಶ ಸಿಕ್ಕಿದೆ, ಆ ಸೋಲ್ ಪ್ಲಾನಿಂಗ್ ಪ್ರಕಾರವಾಗಿ ಈ ರೀಡಿಂಗ್ ಮಾಡಿಸ್ತಾ ಇದ್ದಾರೆ ಮಾಸ್ಟರ್ಸ್. ಅದೇ ತರಹದಲ್ಲಿ ಅವರ ಒಂದು ಸೋಲ್ ಪ್ಲಾನಿಂಗ್, ಆತ್ಮದ ನೀಲ ನಕ್ಷೆ ಅಂತ ಕರೀತಾರೆ ಅಚ್ಚ ಕನ್ನಡದಲ್ಲಿ ಅದನ್ನ. ಅದರ ಅನುಗ್ರಹದಿಂದ ನಾನು ಅತೀಂದ್ರಿಯ ಸಾಮರ್ಥ್ಯಗಳೊಂದಿಗೆ ಜನ್ಮ ತಾಳಿದ್ದೆ ಅಂತ ಹೇಳ್ತಿದ್ದೆ. ಅಂದ್ರೆ ಅವ್ರಿಗೆ ಆ ತರಹದ ಒಂದು ಅತೀಂದ್ರಿಯ ಸಾಮರ್ಥ್ಯ ಅನ್ನೋದು ಇತ್ತು. ನನ್ನ ರಕ್ಷಕ ದೇವದೂತರೊಂದಿಗೆ ಮತ್ತು ಆಧ್ಯಾತ್ಮಿಕ ಮಾಸ್ಟರ್ಸ್ಗಳೊಂದಿಗೆ ಸಂಭಾಷಣೆ ಮಾಡಿದ್ದೇನೆ. ಅವ್ರಿಗಾಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದಾರೆ ನೋಡಿ. ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ಗಾರ್ಡಿಯನ್ ಏಂಜಲ್ ಇದ್ದೇ ಇರ್ತಾರೆ ಅಲ್ವಾ. ಆ ಗಾರ್ಡಿಯನ್ ಏಂಜಲ್ ಜೊತೆಗೆ ಅವರ ಒಂದು ಮಾತುಕತೆಯನ್ನ ಮಾಡಿರ್ತಾರೆ ಅವರು. ನಾನು ಬೆಳೆದಂತೆ ಈ ಅವ್ಯವಸ್ಥಿತವಾದ ಭೌತಿಕ ಪ್ರಪಂಚದಲ್ಲಿ ಸಿಕ್ಕಿ ಹಾಕಿಕೊಂಡೆ. ಎಲ್ಲಾ ವ್ಯವಸ್ಥಿತವಾಗಿದೆಯಾ ಈ ಒಂದು ಪ್ರಪಂಚ? ಇಲ್ಲ ತಾನೆ. ಒಳ್ಳೆಯವರು ಕೆಟ್ಟವರು, ಹಾಗೆ ಕುಡುಕರು, ಕಳ್ಳರು, ಅತ್ಯಾಚಾರಿಗಳು, ಎಲ್ಲಾ ರೀತಿಯಾದ ಜನಗಳು ಇದ್ದೇ ಇರ್ತಾರೆ ಇಲ್ಲಿ. ಈ ತರಹದ ಅವ್ಯವಸ್ಥಿತವಾದ ಈ ಒಂದು ಪ್ರಪಂಚದಲ್ಲಿ ನಾನು ಸಿಕ್ಕಿ ಹಾಕಿಕೊಂಡೆ. ಇದು ನನ್ನ ಮನಸ್ಸಿನಲ್ಲಿ ಅನುಮಾನ ಮತ್ತು ಪ್ರಶ್ನೆಗಳನ್ನ ತುಂಬಿತ್ತು ಅಂತ ತಿಳಿಸ್ತಾ ಇದ್ದಾರೆ. ನಾನು ಅಗಲಿದ ಆತ್ಮಗಳ ಜೊತೆಗೆ ಸಂಭಾಷಣೆ ಮಾಡಬಲ್ಲವಳಾಗಿದ್ದೆ. ಅಂದ್ರೆ ಯಾರು ಒಂದು ಬಾಡಿ ವಿಕೆಟ್ ಮಾಡಿ ಹೋಗಿರ್ತಾರೆ, ಅಂದ್ರೆ ತೀರ್ಕೊಂಡು ಯಾರು ಹೋಗಿರ್ತಾರೆ, ಆ ಆತ್ಮಗಳ ಜೊತೆಗೆ ಇವರು ಮಾತುಕತೆಯನ್ನ ನಡೆಸೋ ಒಂದು ಶಕ್ತಿಯನ್ನ ಹೊಂದಿರ್ತಾರೆ ಇವರು. ಅವರು ನನ್ಗೆ ಸಂದೇಶಗಳನ್ನ ನೀಡ್ತಾ ಇದ್ರು. ಮೆಸೇಜಸ್ ನೆಲ್ಲ ರಿಸೀವ್ ಮಾಡ್ಕೊಳ್ತಾ ಇರ್ತಾರೆ ಆತ್ಮಗಳ ಜೊತೆಗೆ. ಹಾಗೆ ಅವುಗಳಲ್ಲಿ ಕೆಲವನ್ನ ಜಗತ್ತಿಗೆ ನೀಡಲು ಅಥವಾ ಒಬ್ಬ ವಿಶಿಷ್ಟ ವ್ಯಕ್ತಿಗೆ ನೀಡಲು ಬಯಸುತ್ತಿದ್ದರು. ಆದ್ರೂ ಇಂತಹ ಆತ್ಮಗಳಿಗೆ ಸಹಾಯ ಮಾಡುವಲ್ಲಿ ನನಗೆ ಹೇಗೆ ಮುಂದುವರಿಬೇಕು ಎಂಬುದರ ಬಗ್ಗೆ ನನಗೆ ಅರಿವಿರ್ಲಿಲ್ಲ. ಅಂದ್ರೆ ಆ ಆತ್ಮಗಳಿಗೆ, ಆ ಸೋಲ್ಸ್ಗೆ ಯಾವ ತರ ನಾನು ಸಹಾಯ ಮಾಡ್ಬೇಕು, ಹೇಗೆ ಎತ್ತ ಅಂತ ಅವ್ರಿಗಿನ್ನೂ ಅಷ್ಟು ನಾಲೆಡ್ಜ್ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಅನುಭವಗಳ ಮುಖಾಂತರ ಆತ್ಮಕ್ಕೆ ಸಾವಿಲ್ಲ ಎಂಬುದನ್ನು ಸಂಪೂರ್ಣ ನಿಚ್ಚಳವಾಗಿ ಅರ್ಥ ಮಾಡಿಕೊಂಡಿದ್ದೆ. ಆಗ ಅವರಿಗೆ ಗೊತ್ತಾಗುತ್ತೆ ಆತ್ಮಕ್ಕೆ ಸಾವಿಲ್ಲ. ಅಂದ್ರೆ ಇವ್ರಿಗೆ ಯಾವ ಯಾವ ಆತ್ಮಗಳು ಕನೆಕ್ಟ್ ಆಗ್ತಾ ಇದ್ವು, ಆಗ ಇವರಿಗೆ ಗೊತ್ತಾಗ್ತಾ ಹೋಗುತ್ತೆ ದೇಹಕ್ಕಷ್ಟೇ ಸಾವಿದೆ, ಆತ್ಮಗಳಿಗೆ ಸಾವಿಲ್ಲ. ಆತ್ಮಗಳಿಗೆ ನಾನು ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ, ತಿಳ್ಕೊಳ್ತಾ ಇದ್ದೀನಿ ಅಂದ್ರೆ ಆ ಆತ್ಮಗಳು ಒಂದು ಚಿರಾಯು ಆಗಿರ್ತಾರೆ ಅನ್ನೋದು ಇವ್ರಿಗೆ ಗೊತ್ತಾಗುತ್ತೆ. ಅವಾಗ ಈ ಸತ್ಯವನ್ನ ಅರ್ಥ ಮಾಡಿಕೊಂಡ ನಂತರ ಯಾರಾದರೂ ದೇಹ ತ್ಯಾಗ ಮಾಡಿದರೆ ನಾನು ಎಂದೂ ಅಳಲಿಲ್ಲ. ಸಹಜವಾಗಿ ದೇಹ ತ್ಯಾಗ ಮಾಡಿದಾಗ ಎಲ್ಲರೂ ಅಳೋದು, ಬಹಳ ನೋವು ಮಾಡ್ಕೊಡೋದು, ಸಂಕಟ ಪಡೋದು ಸಹಜ ಅಲ್ವಾ. ಆದ್ರೆ ಇವರಿಗೆ ಆ ಒಂದು ಜ್ಞಾನ ತಿಳ್ಕೊಂಡಾಗ, ಗೊತ್ತಾದಾಗ ಇವ್ರಿಗೆ ಅಳು ಅನ್ನೋದೇ ಬರ್ತಾ ಇರ್ಲಿಲ್ಲ. ಅಂದ್ರೆ ಯಾರೇ ಬಾಡಿ ವಿಕೆಟ್ ಮಾಡಿದ್ರು ಕೂಡ ಇವರು ಅಳ್ತಾ ಇರ್ಲಿಲ್ಲ. ಇವರು ಕುಟುಂಬದ ಅತಿ ಹತ್ತಿರದ ಸದಸ್ಯರಿಗಾಗಿ ಕೂಡ ದುಃಖಿಸಲಿಲ್ಲ. ಬೇರೆಯವ್ರಿಗಷ್ಟೇ ಅಲ್ಲ, ಯಾರೋ ಮೂರನೇ ಸತ್ರು ಬಿಡಪ್ಪ ನಮ್ಗೆ ಅಳು ಬರ್ಲಿಲ್ಲ, ನಮ್ಗೇನು ಫೀಲಿಂಗ್ಸ್ ಆಗಿಲ್ಲ ಅಂತ ನಾವ್ ಅಂದ್ಕೊಂಡು ಸುಮ್ನೆ ಆಗ್ಬೋದು. ಆದ್ರೆ ಇವ್ರು ಏನ್ ಹೇಳ್ತಿದ್ದಾರೆ, ಇವರ ಒಂದು ಫ್ಯಾಮಿಲಿ ಸಂಬಂಧಪಟ್ಟಾಗಿ ತುಂಬಾನೇ ಹತ್ತಿರದ ವ್ಯಕ್ತಿಗಾಗಿ ಕೂಡ ಇವ್ರು ಅಳ್ತಾ ಇರ್ಲಿಲ್ಲ. ಅಂದ್ರೆ ಅವ್ರು ಬಾಡಿ ವಿಕೆಟ್ ಮಾಡಿದಾಗ ಕೂಡ ಅಳ್ತಾ ಇರ್ಲಿಲ್ಲ. ಯಾಕಂದ್ರೆ ಇವ್ರಿಗೆ ಗೊತ್ತಿತ್ತು ಜಸ್ಟ್ ಆ ಒಂದು ದೇಹನ ಬಿಟ್ಟು ಹೋಗ್ತಾ ಇದೆ ಆ ಒಂದು ಆತ್ಮ, ಬಟ್ ಆತ್ಮಕ್ಕೆ ಸಾವಿಲ್ಲ. ಆತ್ಮ ಯಾವಾಗ್ಲೂ ಕೂಡ ಇದ್ದೇ ಇರುತ್ತೆ, ದೇಹ ಮಾತ್ರ ಹೋಗಿದೆ ಅನ್ನೋದು ಗೊತ್ತಾಗಿರೋದ್ರಿಂದ ಆ ರಿಯಲೈಸೇಷನ್ ಆಗಿತ್ತಲ್ಲ, ಹಾಗಾಗಿ ಅವರು ಅಳ್ತಾ ಇರ್ಲಿಲ್ಲ.
ನಾನು 12ನೇ ಕ್ಲಾಸಿನಲ್ಲಿ ಇದ್ದಾಗ ನನಗೊಬ್ಬ ಸಹಪಾಠಿ ಇದ್ದಳು. ಅವಳು ನನ್ನ ಪಕ್ಕದ ಸಾಲಿನಲ್ಲಿ ಕುಳಿತುಕೊಳ್ಳುತ್ತಿದ್ದಳು. ಅವಳೊಬ್ಬ ಅಂತರ್ಮುಖಿ. ಆದರೂ ನಾವು ದಿನಾಲು ಮಾತನಾಡುತ್ತಿದ್ದೆವು. ಅಂದ್ರೆ ಇವರೊಂದು ಇನ್ಸಿಡೆಂಟ್ ಹೇಳ್ತಾ ಇದಾರೆ ಇಲ್ಲಿ. ಇವರೊಂದು PUC ಯಲ್ಲಿದ್ದಾಗ, ಸೆಕೆಂಡ್ PUC ಯಲ್ಲಿದ್ದಾಗ ಅವ್ರಿಗೆ ಒಬ್ಬ ಫ್ರೆಂಡ್ ಬಗ್ಗೆ ಹೇಳ್ತಾ ಇದಾರೆ. ಆಕೆ ತುಂಬಾನೇ ಯಾರ ಜೊತೆಗೂ ಬೆರೀತಾ ಇರ್ಲಿಲ್ಲ. ಅವಳ ಪಾಡಿಗಳು ಒಂಥರ ಅಂತರ್ಮುಖಿ ಆಗಿರ್ತಾ ಇದ್ಲು. ಆದ್ರೂ ಕೂಡ ನಾವು ದಿನಾಲು ಮಾತನಾಡ್ತಾ ಇದ್ವಿ ಅಂತ ತಿಳಿಸ್ತಿದ್ದಾರೆ. ಆಗ ಇವರು ಒಂದು ದಿನ ಏನಾಗುತ್ತೆ, ಇವರು ಸೂಕ್ಷ್ಮ ಶರೀರ ಯಾನ ಮಾಡ್ಬೇಕಾದ್ರೆ, ಅಂದ್ರೆ ಈಗ ಧ್ಯಾನ ಕುತ್ಕೊಂಡಾಗ ನಮ್ಮ ಒಂದು ಹಾಸ್ಟೆಲ್ ಬಾಡಿ ಯಾವ ತರ ಬಿಡುಗಡೆ ಆಗಿ ಹೊರಗೆಲ್ಲ ಸುತ್ತಾಡ್ಕೊಂಡ್ ಬರುತ್ತೆ, ಅದೇ ತರದಲ್ಲಿ ಅವ್ರು ಮಲಗ್ದಾಗೂ ಆಗ್ತಾ ಇರುತ್ತೆ ಅಲ್ವಾ, ಕನಸು ಅಂತ ನಾವ್ ಹೇಳ್ತೀವಿ ಅದನ್ನ. ಬಟ್ ಧ್ಯಾನದಲ್ಲಿದ್ದಾಗ ಈ ತರದಲ್ಲಿ ನಾವು ಹಾಸ್ಟೆಲ್ ಬಾಡಿ ಅಂತ ನಾವು ಹೇಳ್ತಾ ಹೋಗ್ತೀವಲ್ಲ, ಆ ಅನುಭವ ಆಗುತ್ತೆ. ಅಂದ್ರೆ ನಿದ್ದೆ ಮಾಡುವಾಗ ದೇಹದಿಂದ ಹೊರಗೆ ಬರುವ ಅನುಭವ ಅಥವಾ ಕನಸಿನಲ್ಲಿ, ಈ ತರ ಕೂಡ ನಮ್ಗೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಅವರು. ಅವಳು ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನ ನಾನು ನೋಡಿದೆ. ನಾನು ಆ ಸಂಪೂರ್ಣ ದೃಶ್ಯವನ್ನ ನೋಡ್ತಾ ಇದ್ದೆ. ಆ ಅನುಭವ ಆದ 1 ವಾರಕ್ಕೆ ಅವಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನೋ ಒಂದು ಸುದ್ದಿ ಇವ್ರಿಗೆ ಸಿಗುತ್ತೆ. ಅಂದ್ರೆ ಬಹಳ ಜನಕ್ಕೆ ಈ ತರದ ಒಂದು ಶಕ್ತಿ ಇರುತ್ತೆ. ಈಗ ಕನಸಲ್ಲಿ ಮಲಗಿರ್ತಾರೆ, ನಾನ್ ಮೆಡಿಟೇಟರ್ಸ್ ಆಗಿದ್ರು ಕೂಡ ಅವ್ರಿಗೆಲ್ಲ ಗೊತ್ತಾಗ್ತಾ ಇರುತ್ತೆ. ಕನಸು ಅನ್ನುವ ಒಂದು ಮುಖಾಂತರವಾಗಿ ಅವ್ರಿಗೆ ಈ ತರಹದ ದೃಶ್ಯಗಳು, ಮೆಸೇಜಸ್ ಸಿಗ್ತಾ ಹೋಗುತ್ತೆ. ಎಷ್ಟೊಂದು ಸಲ ಅದು ನಿಜ ಕೂಡ ಆಗಿರುತ್ತೆ. ಹೇಗೆ ನಿಜ ಆಗುತ್ತೆ ಅಂದ್ರೆ ಈ ತರಹದಲ್ಲಿ ಅವ್ರಿಗೆ ನಿಜ ಆಗುತ್ತೆ. ಅದೇ ತರ ಇವ್ರಿಗೆ ಅದು ಈ ತರ ಆಕೆ ಒಂದು ನೇಣು ಹಾಕೊಂತಿರೋದು ಗೊತ್ತಾಗುತ್ತೆ. ಬಟ್ ಅದಾಗಿ 1 ವಾರದಲ್ಲೇನೆ ಆ ಒಬ್ಬ ಫ್ರೆಂಡ್ ನೇಣಕೊಂಡು ಸಾವಿಗೆ ಶರಣಾಗ್ತಾಳೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇದ್ರಿಂದ ಅವ್ರಿಗೆ ಆಶ್ಚರ್ಯ ಆಗ್ಲಿಲ್ಲ. ಯಾಕಂದ್ರೆ ಆಲ್ರೆಡಿ ಅವ್ರು ನೋಡಿದ್ರಲ್ವಾ ಸೀನು, ಹೌದು ನಾನು ನೋಡಿದ್ದೆ, ಅದು ನಿಜ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ. ಆಗ ಆ ಸಂದರ್ಭಕ್ಕೆ ಆ ಪ್ರತಿಕ್ರಿಯೆಯನ್ನ ಏನು ಅಂದ್ರೆ ಯಾವ್ದೇ ತರ ಎಕ್ಸ್ಪ್ರೆಷನ್ ತೋರ್ಸಲ್ಲ, ತುಂಬಾನೇ ಒಂದು ಡೀಪ್ ಆದ ಆಲೋಚನೆಯಲ್ಲಿ ಅವ್ರು ಮುಳುಗ್ತಾರೆ. ಇಂತಹ ಆತ್ಮಗಳಿಗೆ ನಿಜವಾಗಿ ಹೇಗೆ ಸಹಾಯ ಮಾಡಲಿ ಅಂತ ಆಲೋಚನೆ ಮಾಡ್ತಾರೆ. ಅಂದ್ರೆ ಈ ತರಹದ, ಈಗ ಯಾರೇ ಆಗ್ಲಿ, ನಮ್ಮ ಅಕ್ಕಪಕ್ಕ ಆಗ್ಲಿ, ಏನಾದ್ರು ಒಂದು ಎಡವಟ್ಟ ಆಯ್ತು, ಏನಾದ್ರು ತೊಂದ್ರೆ ಆಯ್ತು, ಈಗ ಅವ್ರಿಗೆ ಹೆಲ್ಪ್ ಮಾಡ್ಲಿ ಅಂತ ನಾವು ಹೋಗಿ ಸಾಧಾರಣವಾಗಿ ನಾವು ಕೇಳ್ತೀವಲ್ವಾ, ಅದೇ ತರಹದಲ್ಲಿ ಇಲ್ಲಿ ಈ ತರ ಸೂಸೈಡ್ ಮಾಡ್ಕೊಂಡು ಹೋದ್ರಲ್ಲ, ಆ ತರಹದ ಸೋಲ್ಸ್ಗೆ ನನ್ಗೆ ಯಾವ ತರ ಸಹಾಯ ಮಾಡ್ಲಿ ಅಂತ ಇವರು ತುಂಬಾನೇ ಒಂದು ಆಲೋಚನೆಯಲ್ಲಿ ತೊಡಗ್ತಾರೆ. ಅವಾಗ ಆತ್ಮವು ಎಷ್ಟು ವೇದನೆಯನ್ನ ಅನುಭವಿಸಿತ್ತು ಎಂದು ನನಗೆ ಈಗ ಅರ್ಥವಾಯಿತು. ಬೇರೆ ಜನರು ಅವರ ಬಗ್ಗೆ ಅನುಕಂಪ ತೋರಿಸಿದ ಹಾಗೆ ನಾನು ನಿಯಂತ್ರಣ ಕಳೆದುಕೊಳ್ಳಲಿಲ್ಲ. ಅಂದ್ರೆ ಸಹಜವಾಗಿ ಆತರ ತೀರ್ಕೊಂಡು ಹೋದಾಗ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಾಗ ಮಕ್ಕಳು ಮನೇಲಿ ತುಂಬಾ ಅಳ್ತಾ ಇರ್ತಾರಲ್ವಾ, ಯಾವ ತರ ಎಲ್ಲ ಸಮಾಧಾನ ಮಾಡ್ತಾ ಇರ್ತಾರಲ್ಲ, ಅದನ್ನ ಏನು ಮಾಡೋದಿಲ್ಲ ಇವರು, ಯಾವ್ದನ್ನು ಮಾಡೋದಿಲ್ಲ. ಹಾಗೆ ಇವರ ಒಂದು ಕಂಟ್ರೋಲಿಂಗ್ ಕೆಪಾಸಿಟಿ ಇರುತ್ತಲ್ಲ, ಆ ಕಂಟ್ರೋಲ್ ಅನ್ನ ಕೂಡ ಕಳ್ಕೊಂಡಿರಲ್ಲ. ಯಾಕಂದ್ರೆ ಕಂಟ್ರೋಲ್ನ ಕಳ್ಕೊಂಡು ತುಂಬಾ ಎಮೋಷನಲ್ ಆಗಿ ಅಳೋದು ಕರಿಯೋದು ಬಹಳ ಮಾಡ್ತಾರಲ್ವಾ, ಆ ಸಂದರ್ಭದಲ್ಲಿ ಅದನ್ನೇನನ್ನೂ ಕೂಡ ಇವ್ರು ಮಾಡೋದಿಲ್ಲ. ಆತರ ಕಂಟ್ರೋಲಿಂಗ್ ಅಲ್ಲಿ ಇರ್ತಾರೆ ಅವರು. ಆದರೆ ಆಳವಾದ ತಿಳುವಳಿಕೆ ಮತ್ತು ತದ್ಯಾತ್ಮ ನನ್ನಲ್ಲಿ ಉಂಟಾದವು. ತುಂಬಾನೇ ಅವ್ರಿಗೆ ಒಂದು ನಾಲೆಡ್ಜ್ ಅನ್ನೋದು ಬರುತ್ತೆ ಅವಾಗ ಆ ಟೈಮಲ್ಲಿ. ಹಾಗೆ ಇಂತಹ ಆತ್ಮಗಳಿಗೆ ಕಾರ್ಯ ಮಾಡುವ ನನ್ನ ನಿರ್ಧಾರಕ್ಕೆ ಇದು ಸ್ಥಿತಿ ಸ್ಥಾಪಕತ್ವವನ್ನ ತಂದುಕೊಟ್ಟಿತು. ಬಹಳಷ್ಟು ಜನರ ಇಂತಹ ಅತೀಂದ್ರಿಯ ಸಾಮರ್ಥ್ಯಗಳೊಂದಿಗೆ ಜನಿಸುತ್ತಾರೆ. ತುಂಬಾ ಜನ ಈ ತರಹದ ಒಂದು ಸಾಮರ್ಥ್ಯ, ಒಂದು ಕೆಪಾಸಿಟಿನ ಇಟ್ಕೊಂಡು ಜನಿಸಿರ್ತಾರೆ. ಆದ್ರೆ ಅವರಿಗೆ ಇದರ ಹಿಂದಿನ ವಿಜ್ಞಾನ ಗೊತ್ತಿಲ್ಲ. ಇದರ ಬದಲಾಗಿ ಅವರು ಭವಿಷ್ಯವನ್ನ ನುಡಿಯುವ ಕೆಲಸಕ್ಕೆ ಇಳಿಯುತ್ತಾರೆ. ಈ ಒಂದು ಜ್ಯೋತಿಷ್ಯರು ಅಂತೆಲ್ಲ ನಾವು ಸಹಜವಾಗಿ ಕೇಳ್ತಾ ಇರ್ತೀವಿ ನೋಡಿ, ಭವಿಷ್ಯ ನುಡಿತಾ ಇರ್ತಾರೆ. ಹಿಂಗಾಗುತ್ತೆ, ನಿನ್ ಹಿಂದೆ ಹೀಗಾಗಿತ್ತು, ಮುಂದೆ ಹೀಗಾಗುತ್ತೆ ಅಂತ ಹೇಳ್ತಾರಲ್ವಾ. ಅದೇ ತರಹದಲ್ಲಿ ಈ ತರಹದ ಅನುಭವ ಆದಾಗ ಸರ್ವೇ ಸಾಧಾರಣವಾಗಿ ಈ ತರ ಭವಿಷ್ಯ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಜನ. ಬೇರೆ ಅದ್ರಿರೋ ಸೈನ್ಸ್, ಅದ್ರಿಂದ ಇರೋ ಏನ್ ಸೈನ್ಸ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ ಅಂತ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಮತ್ತು ವೈಯಕ್ತಿಕ ಮಟ್ಟದ ಅನುಭವಗಳ ಮಧ್ಯೆ ಹಸ್ತಕ್ಷೇಪ ಮಾಡ್ತಾರೆ. ಇದು ಅಂದ್ರೆ ವೈಯಕ್ತಿಕ ಮೀನ್ಸ್ ಒಂದು ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಕೂಡ ಒಂದು ಹಸ್ತಕ್ಷೇಪ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಅವರ ಅಜ್ಞಾನದಿಂದ ಉಂಟಾಗುತ್ತದೆ. ಅವರು ಬ್ರಹ್ಮಾಂಡದ ಅನಂತವಾದ ಸಾಧ್ಯತೆಗಳನ್ನ ತಿಳಿಯುವ ಅವಕಾಶವನ್ನ ಕಳೆದುಕೊಳ್ಳುತ್ತಾರೆ. ಅಂದ್ರೆ ಒಂದು ಯೂನಿವರ್ಸ್ ಏನು ನಮ್ಗೆ ಹೇಳ್ತಾ ಇದೆ ಅದನ್ನ ಒಂದು ತಿಳ್ಕೊಳ್ಳೋ ಒಂದು ನಾಲೆಡ್ಜ್ನ ಪಡ್ಕೊಳಕ್ ಆಗಲ್ಲ. ಈ ತರದಲ್ಲಿ ಅವರು ಒಂದು ಸಿಲ್ಲಿಯಾಗಿ ಮಾಡ್ತಾ ಇದ್ರೆ, ಭವಿಷ್ಯ ಹೇಳೋದು ಹಾಗೆ ಹೀಗೆ ಅನ್ನೋದು, ಅಥವಾ ಅವರ ಪರ್ಸನಲ್ ಲೈಫ್ ಅಲ್ಲಿ ಇಂಟರ್ಫಿಯರ್ ಆಗ್ತಾರಲ್ಲ, ಆ ತರ ಮಾಡಬಾರ್ದು ಅಂತ ತಿಳಿಸ್ತಿದ್ದಾರೆ. ಪ್ರಾರಂಭದಲ್ಲಿ ನಿಮ್ಮ ಜೀವನ ಕಾಲದ ಸಂಪೂರ್ಣ ಪಯಣದ ಬಗ್ಗೆ ನಿಮಗೆ ಅರಿವಿರಲಿಕ್ಕಿಲ್ಲ. ಆದರೆ ನೀವು ಸಮಗ್ರವಾಗಿ ಬೆಳೆದ ರೀತಿಯಲ್ಲಿ ಈ ಪದರುಗಳನ್ನ ಒಂದೊಂದಾಗಿ ಅನ್ವೇಷಣೆ ಮಾಡುತ್ತೀರಿ. ಇದು ನಿಮ್ಮ ಪಥವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಗ್ಯಾರಂಟಿ ಕೊಡುತ್ತದೆ.
ಬಾಬಾಜಿಯವರ ಚೈತನ್ಯಗಳ ಸ್ವಂತ ಅನುಭವ ಆಗುವವರೆಗೆ ಬಾಬಾಜಿ ಬಗ್ಗೆ ನಿನಗೆ ಗೊತ್ತಿದೆಯಾ ಎಂದು ಯಾರಾದರೂ ಕೇಳಿದರೆ ಇಲ್ಲ ಎಂದು ಉತ್ತರಿಸುತ್ತಿದ್ದೆ. ಸಹಜವಾಗಿ ಅಷ್ಟೇ ಅಲ್ವಾ, ನನಗೆ ಅನುಭವ ಆಗೋ ತನಕ ನಾನು ಏನು ಹೇಳಕ್ ಬರಲ್ಲ, ನಿಮಗಾಗೋ ತನಕ ನೀವು ಹೇಳಲ್ಲ. ಜಸ್ಟ್ ನಾನು ಹೇಳ್ದಿನ ಕೇಳ್ಬೋದು ನೀವಷ್ಟೇ. ಅಥವಾ ಇಲ್ಲಿ ಪುಸ್ತಕದಲ್ಲಿ ಏನ್ ಹೇಳ್ತಾರೆ ಲೇಖಕಿಯವರು, ಅದನ್ನ ನಾವು ಕೇಳ್ಬೋದು. ಹೌದು, ಅವ್ರಿಗಂತ ಅನುಭವ ಆಯ್ತಂತೆ, ನೋಡಿ ಇಷ್ಟ ಆಯ್ತಲ್ವಾ, ಹೇಗಾಯ್ತಲ್ಲ ಅಂತ ನಾವು ಡಿಸ್ಕಸ್ ಮಾಡ್ಬೋದು ಒಬ್ರಿಗೊಬ್ರು. ಆದ್ರೆ ನಮಗೆ ಅನುಭವ ಆಗೋ ತನಕ ನಮಗೆ ಗೊತ್ತಾಗಲ್ಲ. ಅದೇ ತರ ಇವ್ರು ಹೇಳ್ತಾ ಇದ್ದಾರೆ, ಯಾರಾದ್ರೂ ಇವ್ರಿಗೆ ಬಾಬಾಜಿ ಬಗ್ಗೆ ಕೇಳಿದಾಗ ನಿಮ್ಗೆ ಏನಾರು ಅವ್ರ ಬಗ್ಗೆ ಗೊತ್ತಾ ಅಂತ ಅಂದಾಗ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಪ್ರಜ್ಞೆ ಮತ್ತು ಅರಿವನ್ನ ವಿಸ್ತರಿಸುತ್ತಿದ್ದಂತೆ ನೀವು ದೈವಿಕ ಮಾಸ್ಟರ್ಸ್ ಗಳನ್ನ ಸ್ವಲ್ಪ ಸ್ವಲ್ಪವಾಗಿ ಸ್ವಂತ ಅನುಭವದ ಮೂಲಕ ಅರಿಯುತ್ತೀರಿ. ಅಂದ್ರೆ ನಮ್ಮ ಒಂದು ನಾಲೆಡ್ಜ್ ಇರುತ್ತಲ್ಲ, ಆ ಒಂದು ಪ್ರಜ್ಞೆ ಏನಿರುತ್ತೆ ಅದನ್ನ ನಾವು ಜಾಸ್ತಿ ಮಾಡ್ತಾ ಹೋದಾಗ, ದೊಡ್ಡದಾಗ ಅದನ್ನ ವಿಸ್ತರಣೆ ಮಾಡ್ತಾ ಹೋದಾಗ, ಆಗ ದೈವಿಕ ಮಾಸ್ಟರ್ಸ್, ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ಇರ್ತಾರಲ್ಲ, ಅವರು ನಮಗೆ ಸ್ವಲ್ಪ ಸ್ವಲ್ಪವಾಗಿ ಒಂದು ನಮಗೆ ಸ್ವಂತದ ಅನುಭವದ ಮುಖಾಂತರವಾಗಿ ನಾವು ಅವ್ರನ್ನ ಹರಿತಾ ಹೋಗ್ತೀವಿ, ಅಂದ್ರೆ ಅವ್ರನ್ನ ತಿಳ್ಕೊಳ್ತಾ ಹೋಗ್ತೀವಿ. ಆತ್ಮ ಪ್ರಪಂಚದ ಬಹಳಷ್ಟು ಆಧ್ಯಾತ್ಮಿಕ ಗುರುಗಳನ್ನ ನಾನು ಭೇಟಿಯಾಗಿದ್ದೇನೆ. ಅಂದ್ರೆ ಸೋಲ್ ಲೆವೆಲ್ ಸಂಬಂಧಪಟ್ಟ ಹಾಗೆ ಆತ್ಮ ಲೋಕದ ಆ ಒಂದು ಪ್ರಪಂಚಕ್ಕೆ ಸಂಬಂಧಪಟ್ಟ ಬಹಳಷ್ಟು ಎಷ್ಟೊಂದು ಆಧ್ಯಾತ್ಮಿಕ ಗುರುಗಳನ್ನ ಇವರು ಭೇಟಿಯಾಗಿರ್ತಾರೆ. ಅವರ ರೂಪಾಂತರಣದ ಕಥೆಗಳನ್ನ ತಿಳಿಯುವುದು ನನಗೆ ಅತೀವ ಆನಂದ ಉಂಟು ಮಾಡುತ್ತದೆ. ಅವ್ರು ಹೇಗೆಲ್ಲ ಚೇಂಜಸ್ ಆಗ್ತಾ ಹೋಗ್ತಾರೆ. ರೂಪಾಂತರಣ ಅಂದ್ರೆ ಅವರ ಒಂದು ರೂಪವನ್ನೇ ಹೇಗೆ ಚೇಂಜ್ ಮಾಡ್ಕೊಂಡು ಬೇರೆ ಬೇರೆ ಕಾರ್ಯಗಳಲ್ಲಿ, ಬೇರೆ ಬೇರೆ ಒಂದು ಡೈಮೆನ್ಷನ್ ಅಲ್ಲಿ ಕೆಲಸ ಕಾರ್ಯ ಹೇಗ್ ಮಾಡ್ತಾರೆ. ಈಗ ನನ್ನ ರೂಪ ಇಲ್ಲಿ ಈ ತರ ಇದೆ, ಇನ್ನೊಂದು ಬೇರೆ ಯಾವ್ದೋ ಡೈಮೆನ್ಷನ್ ಅಲ್ಲಿ ನನ್ನದೇ ಸೋಲು, ನನ್ನದೇ ಒಂದು ಇದು, ಬಟ್ ರೂಪ ಚೇಂಜ್ ಇರುತ್ತೆ. ಅದೇ ಈಗ ನಮ್ದು ಒಂದು ಜನರಲ್ ಆಗಿ ಉದಾಹರಣೆ ಕೊಡೋದಾದ್ರೆ, ಅದೇ ತರದ ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ಇರ್ತಾರಲ್ಲ, ಅವರ ಒಂದು ರೂಪಗಳು ಬೇರೆ ಬೇರೆ ಡೈಮೆನ್ಷನ್ ಅಲ್ಲಿ ಚೇಂಜ್ ಇರುತ್ತೆ. ಬಟ್ ಕೆಲಸ ಕಾರ್ಯಗಳು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇರ್ತಾರಲ್ಲಿ. ಆ ಕೆಲಸ ಕಾರ್ಯಗಳು ತುಂಬಾನೇ ಉನ್ನತವಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಿದ್ದಾರೆ, ರೂಪಾಂತರಣದ ಕಥೆಗಳನ್ನ ತಿಳಿಯೋದು ನನಗೆ ತುಂಬಾನೇ ಆನಂದ ಉಂಟು ಮಾಡ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತು ನನ್ನ ಮನಸ್ಸು ಮತ್ತು ಆತ್ಮಗಳನ್ನ ಮೇಲಕ್ಕೆ ಎತ್ತರಿಸುತ್ತದೆ. ಅಂದ್ರೆ ನಾವೆಷ್ಟು ನಾಲೆಡ್ಜ್ ನ ಪಡ್ಕೊಳ್ತಾ ಹೋಗ್ತೀವಿ, ಅಷ್ಟೇ ಒಂದು ನಮ್ಮ ಒಂದು ಸೋಲ್ ಹಾಗೆ ನಮ್ಮ ಒಂದು ಆತ್ಮ ಮನಸ್ಸು ತುಂಬಾನೇ ಒಂದು ದೊಡ್ಡದಾಗ್ತಾ, ಒಂದು ವಿಸ್ತರಣೆ ಆಗ್ತಾ ಬರುತ್ತೆ. ನಮ್ಮ ನಾಲೆಡ್ಜ್ ಜಾಸ್ತಿ ಆದಂಗೆಲ್ಲ ತಿಳುವಳಿಕೆ ಜಾಸ್ತಿ ಆಗ್ತಾ ಬರುತ್ತೆ ಅಲ್ವಾ. ಅದನ್ನ ಹೇಳ್ತಾ ಇದ್ದಾರೆ, ಅಷ್ಟು ಒಂದು ಮೇಲಕ್ಕೆ ಎತ್ತರಿಸ್ತಾ ಇತ್ತು. ಈ ಆತ್ಮಲೋಕದ ಜೊತೆ ಕಾರ್ಯ ಮಾಡುವ ಭಾವನಾತ್ಮಕತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುತ್ತೆ ಅವ್ರಿಗೆ. ಅನಂತದಾಚೆಗೆ ಬಗ್ಗೆ ಹೆಚ್ಚಿನ ಸಂವೇದನೆ ಮಾಡಲು ನನ್ನೊಳಗೆ ಆಳವಾಗಿ ಇಳಿಯುವುದನ್ನ ನಾನು ಆನಂದಿಸುತ್ತೇನೆ. ಅಂದ್ರೆ ಧ್ಯಾನಕ್ಕೆ ಕೂತ್ಕೊಳ್ಳೋದ್ರ ಮುಖಾಂತರವಾಗಿ ಅವರಲ್ಲೇ ಅವರು ಆಳವಾಗಿ ಡೀಪ್ ಆಗಿ ಇನ್ವಾಲ್ವ್ ಆಗಿ ತಿಳ್ಕೊಳ್ಳೋದಕ್ಕೆ, ಅವರ ಬಗ್ಗೆ ಅವ್ರು ತಿಳ್ಕೊಳ್ಳೋದಕ್ಕೆ ಅವರು ತುಂಬಾನೇ ಖುಷಿ ಪಡ್ತಾ ಇದ್ರು. ಮಹೋನ್ನತ ಪ್ರಜ್ಞೆಯುಳ್ಳ ಮಹಾವತಾರ್ ಬಾಬಾಜಿಯಂತಹ ಅಸ್ತಿತ್ವವುಳ್ಳವರು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಮತ್ತು ರೂಪಗಳಲ್ಲಿ ಹೇಗೆ ಕಾರ್ಯ ಮಾಡುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವೇ ಮಹಾವತಾರ್ ಬಾಬಾಜಿ ಅವರೊಡನೆ ಸಂಭಾಷಣೆ. ಅಂದ್ರೆ ಇಲ್ಲಿ ಈ ಪುಸ್ತಕದ ಒಂದು ಟೈಟ್ಲು ಯಾಕೆ ಹೇಗೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಬೇರೆ ಬೇರೆ ಮಾಧ್ಯಮಗಳಲ್ಲಿ, ಅಂದ್ರೆ ಮಹಾವತಾರ್ ಬಾಬಾಜಿ ಅವರಿದಾರಲ್ಲ, ಈ ಅಸ್ತಿತ್ವ ಅವ್ರಿದೆ, ಇಲ್ಲಿ ಆ ತರ ರೂಪದಲ್ಲಿ ಇದ್ದಾರೆ. ಬೇರೆ ಬೇರೆ ಯಾವ ತರದಲ್ಲಿ ಮಾಧ್ಯಮದಲ್ಲಿ, ಯಾವ ಯಾವ ರೂಪದಲ್ಲಿ, ಈಗ ಹೇಳಿದ್ವಿ ಅಲ್ವಾ, ಯಾವ ಯಾವ ಡೈಮೆನ್ಷನ್ ಅಲ್ಲಿ ಯಾರ್ಯಾರು ಹೇಗೆ ಹೇಗಿರ್ತಾರೆ ಅಂತ, ಆ ತರದಲ್ಲಿ ಹೇಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನವೇ ಮಹಾವತಾರ್ ಬಾಬಾಜಿ ಅವರೊಡನೆ ಸಂಭಾಷಣೆ ಅನ್ನುವ ಈ ಒಂದು ಕೃತಿ. ಯಾರು ಆಧ್ಯಾತ್ಮಿಕತೆಯ ಆದಿಯಲ್ಲಿ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿಯೋ ಇಲ್ವೋ, ಅಂದ್ರೆ ಇನ್ನು ಯಾರು ಮೆಡಿಟೇಷನ್ ಬಂದಿಲ್ಲ, ಅಂದ್ರೆ ಈ ಒಂದು ಸ್ಪಿರಿಚುಯಾಲಿಟಿಗೆ ಬಂದಿಲ್ವೋ, ಅವರಿಗೆ ಬಹಳಷ್ಟು ವಿಷಯಗಳು ವಿಚಿತ್ರ ಅನಿಸುತ್ತೆ. ಅಂದ್ರೆ ಇದ್ರಲ್ಲಿರೋ ಕೆಲವೊಂದು ವಿಷಯಗಳು ಕೇಳ್ತಾ ಅಂತವ್ರಿಗೆ ಸ್ವಲ್ಪ ಅಯ್ಯೋ ಏನೋ ಹೇಳ್ತಾರಲ್ಲ, ಏನಿದೆ ಅರ್ಥ ಆಗ್ತಿಲ್ಲಲ್ಲ, ಈ ತರ ಇರ್ತಾರ, ಒಂದು ವಿಚಿತ್ರ ಅನ್ಸ್ಬಿಡುತ್ತೆ, ಡಿಫ್ರೆಂಟ್ ಅನ್ಸುತ್ತೆ ಅವ್ರಿಗೆ. ಬಟ್ ಆದ್ರೆ ನಮ್ಗಳಿಗೆ ಅಷ್ಟು ಅನ್ಸಲ್ಲ. ಯಾಕೆ ಅಂದ್ರೆ ನಾವು ಆಲ್ರೆಡಿ ಈ ಒಂದು ಧ್ಯಾನದಲ್ಲಿ ಇರೋದ್ರಿಂದ, ಆಧ್ಯಾತ್ಮಿಕತೆಯಲ್ಲಿ ಇರೋದ್ರಿಂದ, ನಿಮ್ಮೊಳಗಿನ ಸುಪ್ತ ಪ್ರಜ್ಞೆಯ ಮಟ್ಟದಲ್ಲಿ ಈ ಚೈತನ್ಯವನ್ನ ಕಾರ್ಯೋನ್ಮುಖ ಮಾಡಲು ಒಂದು ಅವಕಾಶ. ಆಂತರ್ಯ ರೂಪಾಂತರ ಮತ್ತು ಬಾಬಾಜಿಯವರೊಡನೆ ಚೈತನ್ಯಗಳ ಅನುಭವ ಹೊಂದಲು ಮೊದಲ ಹೆಜ್ಜೆ ಇಡಲು ಈ ಪುಸ್ತಕ ಒಂದು ಕೈಪಿಡಿ ಇದ್ದಂತೆ ಅಂತ ತಿಳಿಸ್ತಾ ಇದ್ದಾರೆ. ಬಾಬಾಜಿಯವರ ಪ್ರಜ್ಞೆಯ ಪರಿಚಯ ಇರುವ ವ್ಯಕ್ತಿಗಳು ಈ ಪುಸ್ತಕದ ಪ್ರತಿಯೊಂದು ಶಬ್ದವನ್ನ ಆನಂದಿಸುತ್ತಾರೆ. ಅಂದ್ರೆ ಮಹಾವತಾರ್ ಬಾಬಾಜಿ ಅವ್ರ ಬಗ್ಗೆ ಯಾರಿಗ್ ಗೊತ್ತಿದೆ, ಯಾರು ಕನೆಕ್ಟ್ ಆಗಿದ್ದಾರೆ, ಅವರಿಗೆ ಯಾರು ಮೆಸೇಜಸ್ ನ ರಿಸೀವ್ ಮಾಡ್ಕೊಳ್ತಾ ಇದಾರೆ, ಯಾರು ನೋಡಿದ್ದಾರೆ,
ಅಂತಹ ವ್ಯಕ್ತಿಗಳು ಈ ಪುಸ್ತಕದ ಪ್ರತಿಯೊಂದು ಶಬ್ದವನ್ನು ಕೂಡ ತುಂಬಾನೇ ಆನಂದದಿಂದ ಅನುಭವಿಸ್ತಾರೆ, ತಿಳ್ಕೊಳ್ಳೋದಕ್ಕೆ ಉತ್ಸುಕರಾಗಿರ್ತಾರೆ ಅಂತ ತಿಳಿಸಿದ್ದಾರೆ. ಈ ಪುಸ್ತಕ ಓದುವ ಪ್ರಕ್ರಿಯೆಯಲ್ಲಿ ನಿಮಗೆ ತಿಳುವಳಿಕೆ ಹೇಗೆ ವಿಸ್ತರಿಸುತ್ತದೆ ಎನ್ನುವುದನ್ನ ನೀವೇ ನೋಡಿ. ಅಂದ್ರೆ ನಮ್ಮ ನಾಲೆಡ್ಜ್ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ ಅಂತ ತಿಳಿಸ್ತಿದ್ದಾರೆ. ಜೀವನದ ಬಗೆಗಿನ ಮೂಲಭೂತ ರಹಸ್ಯಮಯ ಸತ್ಯಗಳು ನಿಮ್ಮನ್ನ ನೀವೇ ಹೆಚ್ಚಿಗೆ ತಿಳಿಯಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಎಲ್ಲ ಅತೀಂದ್ರಿಯ ಮನಸ್ಸುಗಳಿಗೆ ವಿಶಿಷ್ಟವಾಗಿ ತಮ್ಮ ಜೀವನದಲ್ಲಿ ಬಾಬಾಜಿಯವರ ಅನುಭವ ಆದವರು, ಆದರೆ ಇನ್ನೂ ಹೆಚ್ಚಿನ ನಿಶ್ಚಲತೆಯನ್ನು ಅಥವಾ ಪ್ರಗತಿಯನ್ನ ಹೊಂದ ಬಯಸುವವರಿಗೆ ಈ ಪುಸ್ತಕ ಸಹಾಯ ಮಾಡುತ್ತೆ. ಜ್ಞಾತ ಎನ್ನುವಂತೆ ಅಂದ್ರೆ ಪರಿಚಿತವೇನೋ ಎಂಬುವಂತೆ ಅಪರಿಚಿತದಲ್ಲಿ ನಡೆಯುವುದನ್ನ ಬೇಷರತ್ತಾಗಿ ಅರ್ಥ ಮಾಡಿಕೊಳ್ಳುವ ದಿಕ್ಕಿನತ್ತ ಈ ಪುಸ್ತಕ ಅನ್ನೋದು ಒಂದು ಮೊದಲ ಹೆಜ್ಜೆಯನ್ನ ಇಡುತ್ತೆ. ನೀವು ನಿಮ್ಮ ಆತ್ಮವನ್ನ ಮೃದುವಾಗಿ ಆದರೆ ದೃಢವಾದ ತೆಕ್ಕೆಯಲ್ಲಿ ಹಿಡಿದಿರುವಂತೆ ಅದು ತನ್ನ ಪದರುಗಳನ್ನ ಬಿಚ್ಚಿಕೊಳ್ಳುತ್ತಾ ನಿಮ್ಮ ಜೀವನವನ್ನು ಹೊಸದೊಂದು ದೃಷ್ಟಿಕೋನದಿಂದ ಸಮೃದ್ಧಿಗೊಳಿಸುತ್ತಾ ನೀವು ಅನುಭವಿಸುತ್ತಿರುವಂತೆ ಮಾಡುತ್ತದೆ. ಈ ಒಂದು ದೈಹಿಕ ಅಮರತ್ವವನ್ನ ಹೊಂದಿದ ಮಹಾವತಾರ್ ಬಾಬಾಜಿ ಅಂತಹ ಜೀವಿ ವಾಸ್ತವವಾಗಿ ಈಗಲೂ ಕೂಡ ಆಧುನಿಕ ಜಗತ್ತಿನಲ್ಲಿ ಇದ್ದಾರೆ ಎಂಬುದನ್ನ ನಂಬುವ ಮತ್ತು ನಂಬಿಕೆ ಇಲ್ಲದವರಿಗೆ ಸಮಾನವಾಗಿ ಮನವರಿಕೆ ಮಾಡಿಕೊಡುವುದೇ ಈ ಪುಸ್ತಕದ ವಿಶೇಷ ಉದ್ದೇಶ. ಈ ಒಂದು ಪರ್ಪಸ್ ಹೇಳ್ತಿದ್ದಾರೆ. ಈ ಪುಸ್ತಕದ ಒಂದು ಉದ್ದೇಶ ಏನು ಅಂದ್ರೆ, ದೈಹಿಕವಾಗಿ ಅಂದ್ರೆ ಸಶರೀರವಾಗಿನೇ ಇದ್ದುಕೊಂಡು ಅವರು ಅಮರತ್ವವನ್ನ ಪಡ್ಕೊಂಡಿರ್ತಾರಲ್ವಾ, ಕೇಳಿರ್ತೀರಲ್ಲ ಸಾಧಾರಣ ಟಿವಿಗಳಲ್ಲಾದ್ರಲ್ಲೂ ಕೂಡ ಈಗೂ ಉಂಟೆ, ಪ್ರೋಗ್ರಾಮ್ಸ್ ಅಲ್ಲಿ ತುಂಬಾ ಹೇಳ್ತಾ ಇರ್ತಾರೆ ಅವ್ರ ಬಗ್ಗೆ. ಆಗ ಆ ಮಹಾವತಾರ್ ಬಾಬಾಜಿ ಅನ್ನೋ ಆ ಜೀವಿ ಈಗ್ಲೂ ಕೂಡ ಅಟ್ ಪ್ರೆಸೆಂಟ್ ಈಗ್ಲೂ ಕೂಡ ಈ ಒಂದು ಆಧುನಿಕ ಜಗತ್ನಲ್ಲಿ ಇದ್ದಾರೆ ಅಂತ ನಂಬಿಕೆ ಇರೋರ್ಗೆ, ಹಾಗೆ ಇಲ್ಲ ಅನ್ನೋ ಒಂದು ನಂಬಿಕೆ ಇಲ್ಲದವ್ರಿಗೂ ಕೂಡ ಸಮಾನವಾಗಿ ಎಲ್ಲರಿಗೂ ಕೂಡ ಅರ್ಥವಾಗೋ ರೀತಿಯಲ್ಲಿ ಮಾಡೋದೇ ಈ ಒಂದು ಪುಸ್ತಕದ ಉದ್ದೇಶ ಅಂತ ಇಲ್ಲಿ ತಿಳಿಸ್ತಿದ್ದಾರೆ. ವಿವೇಕ ಜ್ಞಾನವನ್ನ ಒಂದು ವೇಳೆ ಸ್ವೀಕರಿಸಿದರೆ ಅದು ಸಾಧಕನಿಗೆ ಆತ್ಮ ಸಾಕ್ಷಾತ್ಕಾರದ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ. ಬಾಬಾಜಿಯವರೊಡನೆ ಈ ಪ್ರಯಾಣವು ನನಗೆ ವೈಯಕ್ತಿಕವಾಗಿ ಸಹಾಯ ಮಾಡಿತ್ತು. ಅಂದ್ರೆ ಇವ್ರಿಗೆ ಒಂದು ಪರ್ಸನಲ್ ಆಗಿ ಅವ್ರ ಜೊತೆಗೆ ಆ ಒಂದು ಜರ್ನಿ ಅನ್ನೋದು ಅವ್ರ ಜೊತೆಗೆ ತುಂಬಾನೇ ಇವ್ರಿಗೆ ಸಹಾಯ ಮಾಡುತ್ತೆ. ಅವರು ಒಬ್ಬ ವೈಶ್ವಿಕ ಭವ್ಯ ಆತ್ಮ, ಬಹಳ ಜನರ ಜೊತೆ ಬಹುಮಾರ್ಗದಲ್ಲಿ ಕಾರ್ಯ ಮಾಡುತ್ತಿದ್ದಾರೆ. ಬಾಬಾಜಿಯವರ ಜೀವನ ಪಯಣದ ಒಂದು ಭಾಗವನ್ನ ಈ ಪುಸ್ತಕದಲ್ಲಿ ದಾಖಲಿಸಲು ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ನಾನೊಬ್ಬಳು ಭಾಗ್ಯಶಾಲಿ ಅಂದುಕೊಳ್ಳುತ್ತೇನೆ. ಅಂದ್ರೆ ಈ ಒಂದು ಪುಸ್ತಕದ ಒಂದು ಭಾಗ ಅಷ್ಟೇ, ಅಂದ್ರೆ ಇಷ್ಟು ಸಣ್ಣ ಪುಸ್ತಕ ಇದೆಯಲ್ಲ, ಈ ಒಂದು ಪುಸ್ತಕದಲ್ಲಿ ಒಂದು ಭಾಗ ಮಾತ್ರ ಅವ್ರ ಬಗ್ಗೆ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಅದನ್ನ ಒಂದು ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಅದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಭಾಗ್ಯಶಾಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಚಿರಋಣಿ. ಅವರ ಜೊತೆಗೆ ನನ್ನ ಆತ್ಮದ ಕಾರ್ಯ ಪ್ರಾರಂಭ ಮಾಡಿದಾಗ ಅವರು ನನಗೆ ಅಜ್ಞಾತರಾಗಿದ್ರು. ಅವ್ರ ಜೊತೆಗೆ ಇವರು ಒಂದು ಕೆಲಸ ಮಾಡ್ಬೇಕಾದ್ರೆ, ಕಾರ್ಯ ಮಾಡ್ಬೇಕಾದ್ರೆ ಅವರು ಇನ್ನು ಅಷ್ಟು ಪರಿಚಯ ಇವ್ರಿಗಿರ್ಲಿಲ್ಲ. ಈಗ ಜಾಗೃತ ಭೌತಿಕ ವಾಸ್ತವಿಕತೆಯಲ್ಲಿ ಅವರನ್ನ ಅರಿಯಲು ಪ್ರಾರಂಭಿಸಿದ್ದು ನಿಜವಾಗಿ ಒಂದು ಸುಂದರವಾದ ಅದ್ಭುತವಾದ ಉಡುಗೊರೆ. ಆಗ ಒಂದು ಇನ್ಸಿಡೆಂಟ್ ಆಗುತ್ತೆ ಇವ್ರಿಗೆ, ಅದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಒಂದ್ಸಲ ಇವ್ರಿಗೆ ಬಸ್ ಅಪಘಾತ ಆಗಿತ್ತು, ಅಂದ್ರೆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಅವ್ರಿಗೆ. ಆ ಟೈಮಲ್ಲಿ ಅವರ ಒಂದು ಚೈತನ್ಯಗಳ ಜೊತೆಗೆ ಆದ ಮಸುಕಾದ ಭೇಟಿ, ಅಂದ್ರೆ ಫಸ್ಟ್ ಟೈಮ್ ಅವ್ರು ಬಾಬಾಜಿ ಅವರನ್ನ ಯಾವ ತರದಲ್ಲಿ ಮೀಟ್ ಆಗಿದ್ರು ಅನ್ನೋದನ್ನ ತಿಳಿಸ್ತಿದ್ರು. ಅವ್ರಿಗೆ ಆಕ್ಸಿಡೆಂಟ್ ಆದ ಸಂದರ್ಭ, ಆ ಬಸ್ ಆಕ್ಸಿಡೆಂಟ್ ಅಲ್ಲಿ ಅವರು ಒಂದು ಮಸುಕಾದ ಭೇಟಿ, ಅಂದ್ರೆ ಒಂದು ಕ್ಲಾರಿಟಿ ಇರ್ಲಿಲ್ಲ, ಕ್ಲಿಯರೆನ್ಸ್ ಇರ್ಲಿಲ್ಲ, ಆ ತರಹದ ಒಂದು ಮಸುಕಲ್ಲಿ ಆ ಒಂದು ಕಾಣಿಸ್ತಾ ಇರ್ತಾರೆ ಅವರು. ಇನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದೇನೆ, ತೆರೆದು ಕಣ್ಣುಗಳಿಂದ ನಾನು ನನ್ನನ್ನು ಉಳಿಸಿದ 3 ದೈವಿ ಘಟಕಗಳನ್ನ ನೋಡಿದೆ. ಅಂದ್ರೆ 3 ಜನ ಬಂದಿರ್ತಾರಲ್ಲಿ. ಒಬ್ಬ ಉದ್ದ ಕೂದಲಿನವರು, ಒಬ್ಬರು ಉದ್ದ ಗಡ್ಡದವರು, ಮತ್ತು ಇನ್ನೊಬ್ಬರು ಬೋಳು ತಲೆಯವರು. ಅವರು ಮತ್ತೆ ಬೇರೆ ಯಾರು ಅಲ್ಲ, ಮಹಾವತಾರ್ ಬಾಬಾಜಿ, ಬ್ರಹ್ಮಶ್ರೀ ಪತ್ರಿಜಿ ಮತ್ತು ಲೋಪ್ಸಾಂಗ್ ರಾಂಪ. ಈ 3 ಜನರನ್ನ ಅವರು ಆ ಒಂದು ಬಸ್ ಅಪಘಾತ ಆದಾಗ ಆ ಟೈಮಲ್ಲಿ ಇವರು ನೋಡಿರ್ತಾರೆ. ಆ ಟೈಮಲ್ಲಿ ಈ 3 ಜನ ಮಾಸ್ಟರ್ಸ್ ಅವ್ರಿಗೆ ಕಾಣಿಸಿರ್ತಾರೆ. ಇವರೆಲ್ಲ ನನ್ನನ್ನ ಕಾಪಾಡಲು ಬಂದಿದ್ದರು. ಆ ಟೈಮಲ್ಲಿ ಎಷ್ಟೊಂದು ಪವಾಡ ಸದೃಶ ರೂಪದಲ್ಲಿ ಎಷ್ಟೊಂದು ಜನ ಪಾರಾದ್ರು ಅಂತ ಕೆಲವೊಂದು ಟಿವಿಗಳಲ್ಲಿ ಇನ್ಸಿಡೆಂಟ್ ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀರಲ್ವಾ. ಯಾವ ತರಹದಲ್ಲಿ ಅಂದ್ರೆ ಈ ತರಹದಲ್ಲಿ ಮಾಸ್ಟರ್ಸ್ ಬಂದಿರ್ತಾರಲ್ಲಿ, ಇವ್ರಿಗೆ ಅದೇ ತರಹದಲ್ಲಿ ಬಂದಿರ್ತಾರೆ. ಪಿರಮಿಡ್ ಸೊಸೈಟಿ ಮೂವ್ಮೆಂಟ್ ನಲ್ಲಿ ಭಾಗಿಯಾದ ನಂತರ ಅವರ ಬಗ್ಗೆ ತಿಳಿಯಿತು. ಆಧ್ಯಾತ್ಮಿಕ ವ್ಯಕ್ತಿ ಜೀವನ ರಹಸ್ಯದ
ಆಳವಾದ ಪದರುಗಳನ್ನ ತೆರೆಯುವಲ್ಲಿ ಯಾವಾಗಲೂ ಒಳಗೊಂಡಿರ್ತಾನೆ ಎಂಬ ಸಾಕ್ಷಾತ್ಕಾರ ನನಗೆ ಆಯ್ತು. ಅಂದ್ರೆ ಈ 3 ಜನ ವ್ಯಕ್ತಿಗಳ ಬಗ್ಗೆ ಅವ್ರಿಗೆ ಗೊತ್ತಿರ್ಲಿಲ್ಲ. ಯಾವಾಗ ಈ PSSM ಅಲ್ಲಿ ಅವರು ಭಾಗಿಯಾಗ್ತಾರೆ, ಆಗ ಧ್ಯಾನಕ್ಕೆ ಹೇಗೆ ಬರ್ತಾರೆ, ಆ ಟೈಮಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಓ, ಈ 3 ಜನರ ಪರಿಚಯ ಅವಾಗ ಆಗುತ್ತೆ ಅವ್ರಿಗೆ, ಇವರ ಹೆಸರುಗಳು ಗೊತ್ತಾಗುತ್ತೆ ಅವಾಗ. ಅಲ್ಲಿ ತನಕ ಇವರಿಗೆ ಅವರ ಹೆಸರುಗಳು ಕೂಡ ಗೊತ್ತಿರಲ್ಲ. ಇನ್ನು ಕೆಲವೊಂದು ಪರಿಚಯ ಇನ್ನು ಸ್ವಲ್ಪ ಮುಂದುವರೆದ ಭಾಗ ಇದೆ ಮಾಸ್ಟರ್ಸ್. ಟೈಮ್ ಆಯ್ತು ಈಗ. ನಾಳೆ ಮತ್ತೆ ನಾವು ಏನು ಅಂತ ತಿಳ್ಕೊಳ್ಳೋಣ. ನಾಳೆ ಕೂಡ ರೀಡಿಂಗ್ ಇದು ಮುಂದುವರಿಯುತ್ತೆ. ನಾಳೆ ಮತ್ತೆ ಇನ್ನು ಸ್ವಲ್ಪ ಅವರು ಏನ್ ಪರಿಚಯ ಮಾಡ್ಕೊಡ್ತಿದ್ದಾರೆ ಅದರ ಒಂದು ಪರಿಚಯ. ನೆಕ್ಸ್ಟ್ ಆ ಒಂದು ಫಸ್ಟ್ ಪುಟದಿಂದ ಅಂದ್ರೆ ಪವಾಡ ಸದೃಶ ಭೇಟಿ ಅಂತ ಇದೆ. ಮೇಡಮ್ ಅಲ್ಲ ಮೇಡಮ್, 5 ನಿಮಿಷ ಕಂಟಿನ್ಯೂ ಮಾಡ್ಬೋದಾ ಮೇಡಮ್? ಓಕೆ ಮೇಡಮ್, ಆಯ್ತು. ಅಂದ್ರೆ ಭಾರತೀಯ ಈ ಒಂದು ಪರಂಪರೆಯಲ್ಲಿ ಬಾಬಾಜಿ ಹೆಸರು ತುಂಬಾನೇ ಚಿರಪರಿಚಿತವಾಗಿದೆ ಅಂತ ತಿಳಿಸಿದ್ದಾರೆ. ಗೊತ್ತಿದೆಯಲ್ವಾ? ಎಲ್ಲರಿಗೂ ಗೊತ್ತಿದೆ ಅಲ್ವಾ? ವಿಶೇಷವಾಗಿ ಆಧ್ಯಾತ್ಮಿಕ ಪಥದಲ್ಲಿ ತಮ್ಮ ಪ್ರಯಾಣ ಅಂದ್ರೆ ಯಾರು ಒಂದು ಸ್ಪಿರಿಚುಯಾಲಿಟಿಯಲ್ಲಿ ಒಂದು ಜರ್ನಿ ಪ್ರಾರಂಭ ಮಾಡ್ತಾ ಇದ್ದಾರೆ, ಅವರಿಗೆ ಮಹಾವತಾರ್ ಬಾಬಾಜಿ ಅವರೊಡನೆ ನನ್ನ ಪಯಣ 2009ರಲ್ಲಿ ಪ್ರಾರಂಭ ಆಗುತ್ತೆ. ಅಂದ್ರೆ ಇವರ ಒಂದು ಜರ್ನಿ ಆ ಟೈಮಲ್ಲಿ, ಆ ಇಯರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅತೀಂದ್ರಿಯ ಹೆಸರಿನ ಹಿಂದಿರುವ ಪ್ರೀತಿ, ದೈವಿಕ ಕಾಂತಿ ವಲಯ ಮತ್ತು ಈ ಮೋಡಿ ಮಾಡುವ ಶಕ್ತಿ, ಇವುಗಳ ಹರಿವು ನನ್ನಲ್ಲಿ ಉಂಟಾಯಿತು. ಆಗಿನಿಂದ ನನ್ನ ಜೀವನದ ಪಂಥ ಊಹೆಗೂ ಮೀರಿ ಸ್ಮೃತಿಯಲ್ಲಿ ಉಳಿಯಿತು. ಸೆಪ್ಟೆಂಬರ್ 3, 1986ರಂದು ಶ್ರೇಷ್ಠ ಪಾರಂಪರಿಕ ಹಿಂದೂ ಕುಟುಂಬದಲ್ಲಿ ಮಹಾರಾಷ್ಟ್ರದ ಬೀಡಾ ಜಿಲ್ಲೆಯಲ್ಲಿ ಜನಿಸಿದೆ. ಅಂದ್ರೆ ಇವರ ಒಂದು ಜನ್ಮ ದಿನಾಂಕ ತಿಳಿಸ್ತಾ ಇದ್ದಾರೆ ನಮಗೆ. ಇವರು ಸೆಪ್ಟೆಂಬರ್ ಅಂದ್ರೆ ಮಾಸ್ಟರ್ ಪಲ್ಲವಿ ಮೇಡಮ್ ಅವರು 3ನೇ ತಾರೀಕು 1986 ಅಲ್ಲಿ ಶ್ರೇಷ್ಠ ಒಂದು ಪಾರಂಪರಿಕ, ತುಂಬಾನೇ ಶ್ರೇಷ್ಠವಾದಂತ ಒಂದು ಹಿಂದೂ ಕುಟುಂಬದಲ್ಲಿ ಇವರು ಜನಿಸ್ತಾರೆ. ಅದು ಮಹಾರಾಷ್ಟ್ರದ ಬೀಡಾ ಜಿಲ್ಲೆಯಲ್ಲಿ ಜನಿಸ್ತಾರೆ. ದೇವರನ್ನ ಸ್ತುತಿಸುವುದು, ಮಂತ್ರ ಆಚರಣೆಗಳು ನನಗೆ ಭಾರತೀಯ ಪರಂಪರೆಯಾಗಿ ಬಂದವು. ಅಂದ್ರೆ ಚಿಕ್ಕಂದಿನಿಂದ ಅವರು ಮನೆ ವಾತಾವರಣ ಹೇಗಿರುತ್ತೆ ಅದೇ ತರಹದಲ್ಲಿ ಇವರು ಮಂತ್ರಗಳನ್ನ ಹೇಳೋದು, ಆಚರಣೆದು, ಪೂಜೆ ಮಾಡೋದು ಆ ತರ ಎಲ್ಲ ಮಾಡ್ತಿರ್ತಾರೆ. ಚಿಕ್ಕಂದಿನಲ್ಲಿ ನಾನು ದೇವರನ್ನ ಪೂಜಿಸುತ್ತಿದ್ದೆ, ಆದರೆ ದೇವರ ಬಗ್ಗೆ ಒಂದು ಹೊರಗೆ ಅಂದ್ರೆ ಬಾಹ್ಯ ಪ್ರಚಾರಕ್ಕೆ ಸಂಬಂಧ ಕಲ್ಪಿಸೋದಕ್ಕೆ ಇವ್ರಿಗೆ ಸಾಧ್ಯ ಆಗ್ತಿರಲ್ಲ. ನಾನು ದೇವರ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಯಾರು ಉತ್ತರಿಸಲಿಲ್ಲ. ಸಹಜವಾಗಿ ಮಕ್ಕಳುಗಳು ಕೇಳ್ತಾ ಇರ್ತಾರಲ್ವಾ, ದೇವ್ರ ಬಗ್ಗೆ ಅದು ಇದು, ಅವ್ರಿಗೆ ಎಷ್ಟೊಂದು ಕ್ಯೂರಿಯಾಸಿಟಿ ಇರುತ್ತೆ. ಆ ತರದ ಎಷ್ಟೊಂದು ಪ್ರಶ್ನೆಗಳನ್ನ ಇವ್ರು ಕೇಳ್ತಾ ಇರ್ತಾರೆ. ಬಟ್ ಯಾರು ಕೂಡ ಅಲ್ಲಿ ಉತ್ತರವನ್ನ ಕೊಡ್ತಾ ಇರ್ಲಿಲ್ಲ ಇವ್ರಿಗೆ. ನಾನು ಯೌವನಕ್ಕೆ ಕಾಲಿಟ್ಟಾಗ ಸತ್ಯವನ್ನ ತಿಳಿಯುವ, ಅನ್ವೇಷಿಸುವ ಹಂಬಲ ಆಳವಾಯಿತು. ಅಂದ್ರೆ ಅವ್ರಿಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಇನ್ನು ತಿಳ್ಕೋಬೇಕು ಸತ್ಯ ಏನು, ಈ ದೇವ್ರಂದ್ರೆ ಏನು, ದೇವ್ರ ಕಾಣ್ತಾರ ಬಹಳ ಜನ ಅಂತೀವಿ, ದೇವ್ರು ಪೂಜೆ ಮಾಡ್ಬೇಕಪ್ಪ, ದೇವ್ರ ಪೂಜೆ ಮಾಡಿ ಹೋಗ್ಬೇಕಂದ್ರೆ ದೇವ್ರ ಏನಾರು ಪ್ರತ್ಯಕ್ಷ ವರ ಕೊಡ್ತಾನ, ಈಗ ಸಮಥಿಂಗ್ ಒಂದು ಅವಹೇಳನ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ ಕೆಲವ್ರಲ್ವಾ, ಕೆಲವ್ರು ಕಾಮಿಡಿನೂ ಮಾಡ್ತಾ ಇರ್ತಾರಲ್ವಾ. ಅದೇ ತರಹದಲ್ಲಿ ಇವ್ರು ದೇವ್ರಿಗೆ ಸಂಬಂಧಪಟ್ಟಾಗ ಎಷ್ಟೊಂದು ಕ್ವಶನ್ಸ್ ಇರುತ್ತಲ್ಲ, ಯಾರು ಹೇಳ್ತಾರಲ್ಲ, ಅದನ್ನ ತಿಳ್ಕೊಬೇಕನ್ನುವ ಒಂದು ಹಂಬಲ ಜಾಸ್ತಿ ಆಗುತ್ತೆ. ದೇವ್ರನ್ನ ಹುಡುಕಲು ಉನ್ನತ ಸತ್ಯವನ್ನ ಅರಿಯುವ ಬಹುಪಾಲು ಜನರಲ್ಲಿ ಉಂಟಾಗುವ ವಿಧ್ವಂಸಕ ವಿಚಾರಗಳ ಅನುಭವ ನನಗೂ ಆಯಿತು. ಕೊನೆಗೊಮ್ಮೆ ನನ್ನ ನಿರೀಕ್ಷೆ ಕೊನೆಗೊಂಡಿತು ಮತ್ತು ಬೆಳಕಿನೆಡೆಗೆ ಹೋಗುವ ಬಾಗಿಲು ತೆರೆದುಕೊಂಡಿತು. ಚೆನ್ನೈ ಇವ್ರಿಗೆ ಆಗಿದ್ದ ಒಂದು ಅನುಭವದಲ್ಲಿ ಫಸ್ಟ್ ಅನುಭವ ಆಗಿದ್ದು ಚೆನ್ನೈ ತಮಿಳುನಾಡಿನಲ್ಲಿ ಪದವಿ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ. ಆಗ ಆ ಒಂದು ಕೊಠಡಿಯ ಒಬ್ಬ ಫ್ರೆಂಡು, ಸಹವಾಸಿ ತಾಯಿ, ಅವರ ತಾಯಿ ಇರ್ತಾರೆ. ಆ ಆಧ್ಯಾತ್ಮಿಕ ಅನ್ವೇಷಕೆ ಆಗಿರ್ತಾರೆ ಅವರು. ಅಂದ್ರೆ ಇವರೊಬ್ಬ ಫ್ರೆಂಡ್ ತಾಯಿ, ಅವರು ಒಂದು ಸ್ಪಿರಿಚುಯಾಲಿಟಿಯಲ್ಲಿ ಇರ್ತಾರೆ, ಅವರು ಧ್ಯಾನ ಮಾಡ್ತಾ ಇರ್ತಾರೆ. ಆಗ ಇವರಿಗೆ ಅಲ್ಲಿ ಧ್ಯಾನ ಬೋಧನೆ ಮಾಡ್ತಾರೆ, ನೀನ್ ಧ್ಯಾನ ಮಾಡು ಅಂತ ಹೇಳ್ತಾರೆ. ಮೊದಲು ಧ್ಯಾನ ಮಾಡುವುದನ್ನ ನಾನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಬಹಳ ಜನ ಈ ಮೆಡಿಟೇಟರ್ಸ್ ಆಗಿ ಯಾರು ಬಂದಿದ್ದಾರೆ ಅವರೆಲ್ಲರಿಗೂ ಕೆಲವೊಂದು ಅನುಭವ ಆಗಿರುತ್ತಲ್ವಾ, ಅಥವಾ ನಾವೇ ಯಾರಿಗೂ ಒಂದು ಧ್ಯಾನ ಮಾಡಿ ಅಂತ ಹೇಳಿದಾಗ ತುಂಬಾ ಜನ ಸೀರಿಯಸ್ ಆಗಿ ತಗೊಳಲ್ಲ. ಧ್ಯಾನನ ಇದೇ ಹಿಂಗೆ ಹೇಳ್ತಾರೆ ಇವರು ಅಂತ ಅನ್ಸುತ್ತೆ. ಕೆಲವರು ಧ್ಯಾನಕ್ಕೆ ಇಲ್ಲಿ ಬಂದಿರೋರು ಕೂಡ ಫಸ್ಟ್ಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ ಅಷ್ಟು ಸಡನ್ ಆಗಿ. ಅದೇ ತರಹದಲ್ಲಿ ಇವರು ಕೂಡ ಸೀರಿಯಸ್ ಆಗಿ ತಗೊಳಲ್ಲ. ಆಮೇಲೆ ಸಾಮಾನ್ಯ ಅಸ್ತಿತ್ವದ ಆಚೆಗಿನ ಜೀವನದ ಬಗ್ಗೆ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು ಅಂದುಕೊಂಡೆ. ಅಂದ್ರೆ ಏನೇನು ಇವ್ರು ಎಲ್ಲಾ ಪ್ರಶ್ನೆಗಳಿರ್ತವೆ, ಉತ್ತರಗಳು ಹುಡುಕ್ತಾ ಇರ್ತಾರಲ್ಲ, ಆ ತರಹದ ಆನ್ಸರ್ಸ್ ಇದ್ರಲ್ಲಿ ಸಿಗಬಹುದಾ ಅಂತ ಅಂದ್ಕೊಳ್ತಾರೆ. ಅಂದು ಏಪ್ರಿಲ್ 22, 2006 ನಾನು ಧ್ಯಾನಕ್ಕೆ ಕುಳಿತುಕೊಂಡೆ. ಕಣ್ಣು ಮುಚ್ಚಿಕೊಂಡು ಕೈ ಬೆರಳುಗಳನ್ನ ಜೋಡಿಸಿಕೊಂಡು ಕಾಲುಗಳನ್ನ ಕತ್ತರಿ ಹಾಕಿಕೊಂಡು ಮತ್ತು ಪ್ರಾಕೃತಿಕವಾದ ಉಸಿರಾಟವನ್ನ ಗಮನಿಸಲಾರಂಭಿಸಿದೆ. ಅಂದ್ರೆ ಫಸ್ಟ್ ಮೆಡಿಟೇಷನ್ ಕುತ್ಕೊಂಡಿದ್ದು ಅನುಭವ ತಿಳಿಸ್ತಾ ಇದ್ದಾರೆ. ಈಗೇನ್ ನಾವು ಕುತ್ಕೊಂಡಿರ್ತೀವಲ್ಲ, ಈಗ ಧ್ಯಾನಕ್ಕೆ ಆನಾಪಾನಸತಿ ಧ್ಯಾನ ಮಾಡ್ತೀವಲ್ಲ, ಅದನ್ನ ತಿಳಿಸ್ತಿದ್ದಾರೆ. ಆ ತರದಲ್ಲಿ ಕುತ್ಕೊಂಡಿರ್ತಾರೆ.
ನಾನು ನನ್ನ ಮನಸ್ಸಿನ ಬಗ್ಗೆ ಮೂಲ ಸತ್ಯವನ್ನ ಅರಿತುಕೊಂಡೆ. ಅಂದ್ರೆ ಒಳಗಿನ ಇನ್ನರಲ್ಲಿರೋ ಆ ಒಂದು ಸತ್ಯ ಏನಿರುತ್ತೆ ಅದನ್ನ ಅರ್ಥಕೊಳ್ತಾರೆ. ನನ್ನ ತಲೆಯಲ್ಲಿ ಅತಿಯಾಗಿ ಒಟಗುಡುತ್ತೇನೆ, ಅಂದ್ರೆ ಅಲ್ಲಿ ಅವರಿಂದ ಮನ್ಸಿಂದ ಮೆಸೇಜ್ ಬರ್ತಾ ಇರುತ್ತೆ, ನಾನು ತುಂಬಾನೇ ಮಾತಾಡ್ತೀನಿ, ತುಂಬಾ ಒಟಗುಡ್ತೀನಿ, ಅದನ್ನ ಕಡಿಮೆ ಮಾಡ್ಬೇಕು. ಆಗ ನನಗೆ ಒಂದು ವಿಚಾರ ಒಳೆಯಿತು, ಹೀಗೆ ನಮ್ಮ ಮನಸ್ಸಿನಲ್ಲಿ ಬಿಡುವಿಲ್ಲದ ವಿಚಾರ ಮಂಥನ ನಡೆದಾಗ ನಾವು ದೇವರನ್ನ ಹೇಗೆ ಕಾಣುತ್ತೇವೆ ಅಥವಾ ಅನುಭವಿಸುತ್ತೇವೆ ಅನ್ನೋ ಅಷ್ಟೊಂದು ಒಂದು ಮಾತುಕತೆ ನಮ್ಮಲ್ಲೇ ನಡೀತಾ ಇರುತ್ತೆ. ಅಂದ್ರೆ ದೇವ್ರು ಹೇಗೆ ಕಾಣಿಸ್ತಾನೆ ಅನ್ನೋ ಒಂದು ಸತ್ಯ ನನಗೆ ತಿಳಿಯಿತು, ಅಥವಾ ಅನುಭವ ಹೇಗಾಗುತ್ತೆ ಅಂತ ಗೊತ್ತಾಯ್ತು. ನಾನು ನನ್ನ ಆಲೋಚನೆಗಳ ಮೇಲೆ ಕಾರ್ಯ ಮಾಡಬೇಕು. ಅಂದ್ರೆ ಆಲೋಚನೆಗಳು ಜಾಸ್ತಿ ಮಾಡಬಾರ್ದು, ಅದಕ್ಕೆ ಸಂಬಂಧಪಟ್ಟಾಗಿ ಕಂಟ್ರೋಲಿಂಗ್ ಕೆಪಾಸಿಟಿ ಇಟ್ಕೋಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದಾರೆ. ಅದ್ರ ಮೇಲೆ ನಾನು ವರ್ಕ್ ಮಾಡಬೇಕು ಮತ್ತು ಋಣಾತ್ಮಕ ಆಲೋಚನೆಗಳಿಂದ ನನ್ನನ್ನ ಮುಕ್ತಗೊಳಿಸಬೇಕು. ಸಹಜವಾಗಿ ಬರುತ್ತೆ ಆಲೋಚನೆಗಳಂತ ಅಂದ್ರೂ ಬಹಳ ಮ್ಯಾಕ್ಸಿಮಮ್ ಬರೋದೆ ನೆಗೆಟಿವ್ ಆಲೋಚನೆಗಳು, ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತಲ್ವಾ, ಎಲ್ಲರಿಗೂ ಬರ್ತಾ ಇರುತ್ತೆ. ಆ ನೆಗೆಟಿವ್ ಥಾಟ್ಸ್ ಕೂಡ ಅದನ್ನ ತೆಗೆದಾಕ್ಬೇಕು. ಹೇಗೆ ಮನೇಲೆಲ್ಲ ಕಸ ಎಲ್ಲ ಗುಡಿಸಿ ಹೊರಗೆ ಹಾಕ್ಬಿಡ್ತೀವಿ, ಕಸನೆಲ್ಲ ಕ್ಲೀನ್ ಮಾಡ್ಬಿಡ್ತೀವಿ, ಮನೆ ಮನೆ ಕ್ಲೀನ್ ಆಯ್ತು ಅಂದ್ಕೊಂತೀವಿ. ಆದ್ರೆ ಮನಸ್ಸನ್ನ ಕ್ಲೀನ್ ಮಾಡ್ಕೋಬೇಕು ಅಂತಾನೆ ಫಸ್ಟ್. ಹೇಗೆ ದೇಹಕ್ಕೆ ಸ್ನಾನ ಮಾಡ್ಕೊಂಬತ್ ಕೂತ್ಕೊಂತೀವೋ ಅದೇ ತರಹದಲ್ಲಿ ಮನಸ್ಸಿನ ಸ್ನಾನ ಆಗ್ಬೇಕು. ಅಂದ್ರೆ ಧ್ಯಾನಕ್ಕೆ ಕೂತ್ಕೊಂಡು ನಮ್ಮ ಒಂದು ಅನ್ವಾಂಟೆಡ್ ಥಾಟ್ಸ್ ಏನು ಬರ್ತವೆ ನೆಗೆಟಿವ್ ಆಗಿ, ಆ ಥಾಟ್ಸ್ ನ ತೆಗೆದು ಕಸ ಹೇಗೆ ಹೊಡಿತೀವಿ ಆ ತರ ಎಲ್ಲ ನಮ್ಮ ಶರೀರವನ್ನ ಕ್ಲೀನ್ ಮಾಡಿ ಹೊರಗೆ ಹಾಕ್ಬಿಡ್ಬೇಕು. ಒಳ್ಳೆ ಥಾಟ್ಸ್ ಇಟ್ಕೋಬೇಕು ಅಂತ ತಿಳಿಸ್ತಿದ್ದಾರೆ. ಆಗ ನಾನು ನಿಧಾನವಾಗಿ ನನ್ನ ಉಸಿರಾಟವನ್ನ ಅವಲೋಕಿಸಲು ಆರಂಭಿಸಿದೆ. 15 ನಿಮಿಷ ಈ ಪ್ರಕ್ರಿಯೆ ಮಾಡಿದ ನಂತರ ನನ್ನ ಮನಸ್ಸು ಖಾಲಿ ಆಗ್ತಾ ಬಂತು. ಅಂದ್ರೆ ಅವ್ರ ಉಸಿರಾಟವನ್ನೇ ಜಸ್ಟ್ ನಮ್ಗೆ ಬಹಳ ಹೇಳ್ತಾರೆ ನೋಡಿ, ನೀವೇನೇ ಥಾಟ್ಸ್ ಬಂದ್ರು ಕೂಡ ಧ್ಯಾನದಲ್ಲಿ ನಮ್ಮ ಉಸಿರನ್ನ ಅಬ್ಸರ್ವ್ ಮಾಡಿ, ಆಗ ಥಾಟ್ಸ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಅಂತ ಹೇಳ್ತಾರಲ್ಲ, ಅದನ್ನೇ ಇಲ್ಲಿ ಇವ್ರು ಮಾಡ್ತಾ ಹೋಗ್ತಾರೆ. ಮೊದಲ ಬಾರಿಗೆ ನನ್ನೊಳಗೆ ಅಗಾಧವಾದ ಪ್ರಶಾಂತತೆ ಉಂಟಾಯ್ತು. ಆ ಒಂದು ಸ್ಟೇಜಿಗೆ ಬರ್ತಾರೆ, ಆ ಒಂದು ಧ್ಯಾನದ ಸ್ಟೇಜಿಗೆ ಬರ್ತಾರೆ ಆ ಟೈಮಲ್ಲಿ. ಆಗ ಅವರಿಗೆ ಕಂಪ್ಲೀಟ್ ಆಗಿ ಒಂದು ಶಾಂತಿ, ಅದರಲ್ಲೂ ಪ್ರಶಾಂತ ಅನ್ನೋದು ಉಂಟಾಗುತ್ತೆ ಅವ್ರಿಗೆ. ಧ್ಯಾನದ ಕೊನೆಯ 2 ನಿಮಿಷ ಇರ್ಬೇಕಾದ್ರೆ ಒಂದು ಪ್ರಕಾಶಮಾನವಾದ ಒಂದು ಬೆಳಕು, ಒಂದು ತುಂಬಾನೇ ಒಂದು ಪ್ರಜ್ವಲಿಸುವಂತ ಬೆಳಕು ಅದು ನನ್ನೊಳಗೆ ಒಮ್ಮುತ್ತಿತ್ತು. ಸೂರ್ಯನ ಹಾಗೆ ಪ್ರಜ್ವಲಿಸುತ್ತಿತ್ತು. ಸೂರ್ಯನಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ನಾನು ಆಶ್ಚರ್ಯದಿಂದ ಬೆಳಕು ಎಲ್ಲಿಂದ ಬರ್ತಾ ಇದೆ ಅಂತ ನೋಡೋದಕ್ಕೆ ಅವ್ರು ಕಣ್ ತೆಗಿತಾರೆ. ಆದ್ರೆ ಒಂದು ರೂಮಲ್ಲಿ ಕುತ್ಕೊಂಡಿರ್ತಾರೆ, ಆ ರೂಮಲ್ಲೆಲ್ಲ ಕತ್ಲಾಗಿರುತ್ತೆ. ಅರೆ ಇಲ್ಲೆಲ್ಲ ಕತ್ಲಿದೆ, ಆದ್ರೂ ಬೆಳಕು ಎಲ್ಲಿಂದ ಬರ್ತಾ ಇದೆ ಅಂತ ಅವ್ರಿಗೆ ಅನುಮಾನ ಆಗಿ ಮತ್ತೆ ಕಣ್ ಮುಚ್ಕೊಂಡು ಕುತ್ಕೊಂತಾರೆ. ಆಗ ಮತ್ತೆ ಎಗೇನ್ ಅದೇ ತರ ಬೆಳಕನ್ನ ನೋಡ್ತಾರೆ. ಅದು ದೇಹದಿಂದ ಹೊರ ಹೊಮ್ಮುತ್ತಿತ್ತು. ನನ್ನ ಮನಸ್ಸು ಗೊಣಗುಟ್ಟುತ್ತಿತ್ತು. ಅಂದ್ರೆ ಅವ್ರ ಮನ್ಸಲ್ಲೇ ಸ್ವಲ್ಪ ಗೊಣಗಾಡ್ತಾರೆ, ಇದು ಯಾವ ಬೆಳಕು? ಆಗ ನನಗೆ ಒಂದು ಧ್ವನಿ ಕೇಳಿಸುತ್ತೆ. ಅವಾಗ ಅವ್ರು ಕ್ವಶನ್ ಹಾಕೊಂಡಾಗ ಅದು ಹೇಳಿತ್ತು, ನಾನು ನಿನ್ನ ಆತ್ಮ. ಅವರ ಆತ್ಮದ ದರ್ಶನ ಆ ಒಂದು ಫಸ್ಟ್ ಮೆಡಿಟೇಷನ್, ಫಸ್ಟ್ ಧ್ಯಾನದಲ್ಲಿ ಅವರು ದರ್ಶನ ಮಾಡ್ತಾರೆ. ಆ ಒಂದು ಇವ್ರಿಗೆ ಕನ್ಫ್ಯೂಸ್ ಆಗುತ್ತಲ್ಲ, ಅದನ್ನ ಇವರು ಆನ್ಸರ್ ತಗೊಳ್ತಾರೆ. ಏನು ಅಂತ ಮನ್ಸಲ್ಲಿ ಅಂದ್ಕೊಂಡಾಗ ಇವ್ರಿಗಿವ್ರೇ ಒಂಥರ ಡಿಸ್ಟರ್ಬ್ ಆಗ್ತಾರಲ್ಲ, ಏನಿದು ಯಾಕೆ ಹಿಂಗಾಯ್ತು ಅಂತ ಅವ್ರಿಗವ್ರೇ ಒಂಥರ ವಟ ಅಂತ ಮಾತಾಡ್ಕೊಳ್ತಾರೆ ಆ ಟೈಮಲ್ಲಿ. ಆಗ ಅವ್ರಿಗೆ ಧ್ವನಿ ಕೇಳುತ್ತೆ, ನಾನ್ ನಿನ್ನ ಆತ್ಮ ಅಂತ. ಇದು ನನ್ನ ಜೀವನವನ್ನು ಬದಲಾಯಿಸುವ ಆತ್ಮ ಸಾಕ್ಷಾತ್ಕಾರದ ಅನುಭವ. ಆತ್ಮ ಸಾಕ್ಷಾತ್ಕಾರ ಈ ವರ್ಡನ್ನ ಎಷ್ಟು ಜನ ಕೇಳಿರ್ತೀರಿ? ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ನಮ್ಮ ಆತ್ಮವನ್ನ ನಾವು ಒಂದು ಸಾಕ್ಷಾತ್ಕಾರ ಮಾಡ್ಕೊಂಡಾಗ ಆ ತರದ ಅನುಭವ ಇದು ಅವ್ರಿಗಾಗಿರುತ್ತೆ. ಆಗ ಇವ್ರು ಹಿಂತಿರುಗಿ ನೋಡಲ್ಲ, ಇನ್ನು ಹೆಚ್ಚಿಗೆ ತಿಳಿಬೇಕು ಅನ್ನುವ ಒಂದು ದಾಹ ಜಾಸ್ತಿ ಆಗುತ್ತೆ, ಜ್ಞಾನ ಹೆಚ್ಚಿಸ್ಕೋಬೇಕು ಅನ್ನೋದಕ್ಕೋಸ್ಕರ ದಿನಾಲು ಕೂಡ ಅವರು ತುಂಬಾನೇ ಧ್ಯಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 2 ತಿಂಗಳಿಂದ ನಾನು ಧ್ಯಾನದ ಅಭ್ಯಾಸ ಮಾಡುತ್ತಿದ್ದೆ. ಚೆನ್ನೈ ಮಾಸ್ಟರ್ಸ್ ಹಮ್ಮಿಕೊಂಡ ಧ್ಯಾನದ ಕಾರ್ಯಕ್ರಮದಲ್ಲಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರೊಂದು ಈ ಒಂದು PSSM ಅಲ್ಲಿ ಹೇಗೆ ಅವರನ್ನ ಒಂದು ಮೀಟ್ ಮಾಡುವ ಅವಕಾಶ ಸಿಕ್ತು ಅಂತ ಹೇಳ್ತಾ ಇದ್ದಾರೆ. ಮುಂಜಾನೆಯಿಂದ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಇದು ನನ್ನ ಜೀವನದಲ್ಲಿ ಬಹುದೊಡ್ಡ ತಿರುವನ್ನ ತರುತ್ತದೆ ಎಂದು ನನಗೆ ಗೊತ್ತಿತ್ತು. ನಾವೆಲ್ಲ ದೇವರು, ನೀವು ಕೂಡ ದೇವರು ಅನ್ನುವ ಒಂದು ಸ್ಲೋಗನ್ ಯಾವಾಗ್ಲೂ ನಮಗೆ ಪತ್ರಿಜಿ ಅವ್ರು ಹೇಳ್ತಾ ಇದ್ರು ನೋಡಿ, ನಾನು ದೇವರು ನೀವು ದೇವರುಗಳು ಅಂತ. ಆ ಸ್ಲೋಗನ್ ಇವ್ರು ಕೇಳ್ಕೊಳ್ತಾರಲ್ಲ, ಆಗ ನನ್ನ ಹೃದಯದ ಆಳವನ್ನ ತಲುಪುತ್ತೆ. ಆ ವರ್ಡ್ ಇವ್ರಿಗೆ ತುಂಬಾನೇ ಡೀಪ್ ಆಗಿ ನಾಟುತ್ತಂತೆ. ನನ್ನ ಆತ್ಮದ ಮೇಲೆ ಶಾಶ್ವತವಾಗಿ ಅಚ್ಚುತ್ತಿತ್ತು. ನೀನು ಕೂಡ ದೇವರು ಎಂದು ಯಾರು ಹೇಳಿದ್ದನ್ನ ನಾನು ಕೇಳಿರಲಿಲ್ಲ. ದೇವ್ರು ಅಂದ್ರೆ ಎಲ್ಲ ಹೊರಗಿದಾನಪ್ಪ ಅಂತ ಕೈ ಮುಗಿತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರ ಕೋಣೆಯಲ್ಲಿ ಇರ್ತೀವಿ, ಅಲ್ಲೆಲ್ಲ ಇದಾರೆ ಅಂತೀವಿ. ಬಟ್ ನೀನು ಕೂಡ ದೇವ್ರು ಅಂತ ಹೇಳಿದಾಗ ಯಾರು ನಂಬ್ತಾರೆ ಹೇಳಿ? ಅದು ಇವ್ರಿಗೆ ಗೊತ್ತಾಗುತ್ತೆ. ಪತ್ರಿಜಿ ಅವ್ರು ಹೇಳಿದಾಗ ನೀನು ಕೂಡ ದೇವ್ರು ಅಂತ ಹೇಳಿದ್ದನ್ನ ಇವ್ರಿಗೆ ಒಳಗೆ ಅದು ಹಚ್ಚೊತ್ಕೊಂಡ್ಬಿಡುತ್ತೆ ಶಾಶ್ವತವಾಗಿ. ಯಾರು ನಮ್ಗೆ ಹೇಳಿರ್ಲಿಲ್ಲ ಅಂತ ಇವ್ರು ಹೇಳ್ತಾರೆ.
ಅವರ ಚೈತನ್ಯ ಶಕ್ತಿಯಿಂದ ನಾನು ಮಂತ್ರಮುಗ್ಧಳಾದೆ. ಇಂತಹ ಜ್ಞಾನೋದಯವಾದ ಮಹಾನ್ ವ್ಯಕ್ತಿಯ ಜೊತೆಗೆ ಹೇಗೆ ಸಂಭಾಷಣೆ ಮಾಡಬೇಕೆಂದು ನನಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ಪತ್ರಿಜಿ ಅವ್ರ ಜೊತೆ ಬಗ್ಗೆ ಹೇಳ್ತಾ ಇದ್ದಾರೆ. ಪತ್ರಿಜಿ ನನ್ನ ಕಣ್ಣುಗಳಲ್ಲಿ ಆಳವಾಗಿ ನೋಡಿದರು. ಅವರು ನನ್ನ ದೈಹಿಕ ಆಕಾರವನ್ನ ನೋಡ್ತಾ ಇಲ್ಲ. ಅವ್ರು ಪತ್ರಿಜಿ ಅವರು ಗಮನ ಇಟ್ಟು ಡೀಪ್ ಆಗಿ ಅವ್ರನ್ನ ನೋಡ್ತಾರೆ, ಪಲ್ಲವಿ ಮೇಡಮ್ ಅವರ. ಆದ್ರೆ ಅವ್ರ ದೇಹ ನೋಡ್ತಾ ಇರಲ್ಲ, ಆದ್ರೆ ಅವ್ರು ಒಳಗೆ ಎಲ್ಲವನ್ನ ಕೂಡ ಅವರು ಅಳಿತಾ ಇರ್ತಾರೆ ಪತ್ರಿಜಿ ಗುರುಗಳು. ಅಂದ್ರೆ ಯಾವ ತರ ಅದನ್ನ ಇಡೀ ಜನ್ಮವನ್ನ ಕೂಡ ಅವ್ರಿಗೆ ಗೊತ್ತಾಗ್ತಾ ಇರತ್ತೆ ಆ ವ್ಯಕ್ತಿ ಬಗ್ಗೆ. ಅದನ್ನ ನೋಡ್ತಾ ಇರ್ತಾರೆ. ನೇರವಾಗಿ ನನ್ನ ಆತ್ಮವನ್ನ ನೋಡುತ್ತಿದ್ದಾರೆ ಅಂತ ಇವ್ರಿಗೆ ಅನಿಸ್ತಾ ಇರುತ್ತೆ. ಈಗ ನನಗೆ ಖಚಿತವಾಯಿತು, ನಾನು ಅವರಿಗಾಗಿಯೇ ಕಾಯುತ್ತಿದ್ದೆ ಎಂದು. ಹೀಗೆಯೇ ಮುಂದುವರೆಸು, ನಿನ್ನನ್ನ ನೀನು ಕಂಡುಕೊಳ್ಳುತ್ತಿ ಮತ್ತು ಬಹಳಷ್ಟು ವಿಷಯಗಳನ್ನ ತಿಳಿಯುತ್ತಿ ಅಂತ ಹೇಳ್ತಾರೆ. ಆಗ ಹೇಳಿದಾಗ ಇವರು ನನಗೆ ಸ್ವರ್ಗವೇ ಸಿಕ್ಕಿದಂತಾಯ್ತು. ಅವರು ಹಾಗೆಯೇ ಅವರ ಮಾತುಗಳು ಭವ್ಯವಾಗಿದ್ದವು. ನನ್ನ ಜೀವನ ಸಂಪೂರ್ಣವಾಗಿ ಬದಲಾಯಿತು. ನನ್ನ ಜೀವನದ ಉದ್ದೇಶವನ್ನ ಅರಿಯುವ ಕಡೆಗೆ ನನ್ನ ಸಾಹಸವನ್ನ ಆರಂಭಿಸಿದೆವು. ಈ ಅನುಭವದ ನಂತರ ನನ್ನ ಧ್ಯಾನದ ಅವಧಿಯನ್ನ ಹೆಚ್ಚಿಸಿದೆ. ಅಂದ್ರೆ ಇಷ್ಟೆಲ್ಲ ಆದ್ಮೇಲೆ ಧ್ಯಾನ ಸ್ವಲ್ಪ ಸ್ವಲ್ಪವಾಗಿ ಮಾಡ್ತಾ ಇರ್ತಾರಲ್ಲ, ಒಂದೊಂದೇ ಮೆಟ್ಲು ತರ, ಅದನ್ನ ಜಾಸ್ತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆತ್ಮಜ್ಞಾನ ಪಡೆಯುವುದರೊಂದಿಗೆ ನಾನು ಈ ಜೀವನದ ಅನುಗ್ರಹವನ್ನ ಪಡೆಯತೊಡಗಿದೆ. ಈ ತರಹದಲ್ಲಿ ಆಧ್ಯಾತ್ಮಿಕ ಪಯಣವನ್ನ ಅವರು ಪಾಲ್ಗೊಳ್ತಾರೆ. ಇದರಲ್ಲಿ ಆಧ್ಯಾತ್ಮಿಕ ವಿಜ್ಞಾನ, ಏಕೆಂದರೆ ಯಾವ ಪ್ರಶ್ನೆಯೂ ಅಸ್ತಿತ್ವದಲ್ಲಿ ಉಳಿಯುವುದಿಲ್ಲ. ನಮ್ಮ ಅತೀಂದ್ರಿಯ ಗುರುಗಳಾದ ಪತ್ರಿಜಿ ಅವರಿಗೆ ನಾನು ಹೃದಯ ಪೂರ್ವಕವಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಅಂತ ತಿಳಿಸ್ತಾ ಇದ್ದಾರೆ. ಧ್ಯಾನ ಜಗತ್, ಸಸ್ಯಾಹಾರಿ ಜಗತ್, ಪಿರಮಿಡ್ ಜಗತ್ ಮಾಡಲು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಈ ಪುಸ್ತಕವು ಮಹಾವತಾರ್ ಬಾಬಾಜಿ ಅವರ ಜೊತೆಗೆ ನನ್ನ ಪಯಣವನ್ನ ತಿಳಿಯುವ ಒಂದು ವೈಯಕ್ತಿಕ ಪತ್ರಿಕೆ. 2017ನೇ ಇಸ್ವಿಯಲ್ಲಿ ನಾನು ಅವರ ಸಂದೇಶವನ್ನ ಪಡೆದೆ. ಅಂದ್ರೆ ಮಹಾವತಾರ್ ಬಾಬಾಜಿ ಅವರೊಡನೆ ಆ ಒಂದು ಮೆಸೇಜಸ್ ನ ರಿಸೀವ್ ಮಾಡ್ಕೊಳ್ತಾರೆ. 2018ರಲ್ಲಿ ಅವರು ನನ್ನನ್ನ ಮಾಧ್ಯಮವನ್ನಾಗಿಸಿ, ಅಂದ್ರೆ ಇವರ ಒಂದು ಥ್ರೂ ತಮ್ಮ ಜೀವನದ ಪಯಣವನ್ನ ನನಗೆ ಹೇಳುತ್ತಾರೆ. ಅಂದ್ರೆ ಅವನ ಒಂದು ಲೈಫ್ ಜರ್ನಿ, ಮಹಾವತಾರ್ ಬಾಬಾಜಿ ಅವರ ಒಂದು ಜರ್ನಿ. ಅಂದ್ರೆ ಸಣ್ಣ ಒಂದು ಮಗು ಇದ್ದಾಗಲಿನಿಂದ ಅವರು ಹೇಗೆ ಬಂದ್ರು, ಹೇಗೆ ಮುಂದುವರೆದ್ರು, ಅದಕ್ಕೆ ಸಂಬಂಧಪಟ್ಟ ಒಂದು ಮಾಹಿತಿಯನ್ನ ಇವರಿಗೆ ಪಲ್ಲವಿ ಮೇಡಮ್ ಅವ್ರಿಗೆ ತಿಳಿಸ್ತಾರೆ. ಅದು ಜನರನ್ನ ತಲುಪಿಸಬೇಕು ಅನ್ನೋ ಒಂದು ಸಂದೇಶ ಕೂಡ ನೀಡ್ತಾರೆ. ಅಕ್ಟೋಬರ್ 5, 2018ರಂದು ಅವರು ನನ್ನೊಡನೆ ನೇರವಾಗಿ ಸಂಭಾಷಣೆ, ಅಂದ್ರೆ ಡೈರೆಕ್ಟ್ ಆಗಿ ಹೇಗೆ ಒಬ್ಬ ವ್ಯಕ್ತಿ ನನ್ನ ಮುಂದೆ ಕುತ್ಕೊಂಡ್ರೆ, ನಾನು ಅವ್ರ ಮುಂದೆ ಕುತ್ಕೊಂಡ್ರೆ ಡೈರೆಕ್ಟ್ ಮಾತುಕತೆ ನಡೆಸ್ತೀವಿ, ಆ ತರಹದಲ್ಲಿ ಅವರು ಮಹಾವತಾರ್ ಬಾಬಾಜಿ ಅವ್ರ ಜೊತೆಗೆ ಸಂಭಾಷಣೆಯಲ್ಲಿ ತೊಡಗ್ತಾರೆ. ಅದರಿಂದ ನನ್ನ ಆತ್ಮವು ಆನಂದದಿಂದ ಆಡುತ್ತಾ ಇರುವುದನ್ನ ನಾನು ಅನುಭವಿಸಿದೆ ಅಂತ ತಿಳಿಸ್ತಿದ್ದಾರೆ. ಈಗ ಲಾಸ್ಟ್ ಅಲ್ಲಿ ಮಾಸ್ಟರ್ ಪಲ್ಲವಿ ಅಂತ ಸೈನ್ ಆಗಿದೆ. ನೆಕ್ಸ್ಟ್ ನಾಳೆಯಿಂದ ನಾವು ಫಸ್ಟ್ ಒಂದು ಪವಾಡ ಸದೃಶ ಭೇಟಿ ಅನ್ನುವ ಒಂದು ಹೆಡ್ಲೈನ್ ಇದೆ. ಆ ಒಂದು ಹೆಡ್ಲೈನ್ ಮುಖಾಂತರವಾಗಿ ನಮಗೆ ಬಾಬಾಜಿ ಬಗ್ಗೆ ಏನೇನು ವಿಷಯಗಳನ್ನ ಸಂಗ್ರಹ ಮಾಡಿದ್ದಾರೆ, ಏನೇನು ತಿಳಿಸ್ತಾ ಹೋಗ್ತಾರೆ, ಸ್ವತಃ ಬಾಬಾಜಿ ಅವರೇ ತಿಳಿಸ್ತಾ ಇರೋದು, ಏನ್ ತಿಳಿಸ್ತಾರೆ ಅಂತ ತಿಳ್ಕೊಳ್ಳೋಣ ನಾವು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್.